ಶೂಟಿಂಗ್ ಪ್ರೋಸೆಸ್ ಏನಿದೆ ತುಂಬ ಎಕ್ಸೈಟೆಡ್ ಆಗಿತ್ತು. We had a lot of fun on the floor. It was a different kind of a film for us as an art director also. It's like ನನಗೂ ಭಾಳ ಬೇರೆ ಥರದೊಂದು ಅನುಭವ ಆಯಿತು. Thank you. First of all, thanks to this stellar cast. ಅಷ್ಟು ಮಜಾ ಮಾಡಿದ್ದಕ್ಕೆ ಅವಕಾಶ ಮಾಡಿಕೊಡಿದ್ದಕ್ಕೆ ಜನಾರ್ದನ್ ಅವ್ರಿಗೆ, ಕಾರ್ತಿಕ್ ಸರ್, ಯೋಗಿ ಸರ್, ದಿ ಎಂಟೈರ್ KGF ಟೀಮ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಇದು ಭಾಳ ವಿಚಿತ್ರವಾದ ಸಿನಿಮಾ. ಸಿಂಪಲ್ ಆಗಿ ನನಗೆ ಹೇಳಕ್ ಹೋದ್ರೆ ವಿಷಯನೇ ಬಿಟ್ಕೊಟ್ಬಿಡ್ತೀವಿ, ಭಯ ಆಗುತ್ತೆ. ಬಟ್ ಭಾಳ ಮಜಾ ಮಾಡಿದೀವಿ ನಾವು ಶೂಟಿಂಗ್ ಮಾಡುವಾಗ. ನೀವು ನೋಡುವಾಗಲೂ ಅದಕ್ಕಿಂತ 4 ಪಟ್ಟು ಹೆಚ್ಚು ಮಜಾ ಮಾಡ್ತೀರಾ ಅಂತ ಅನ್ಸುತ್ತೆ. ವಿಶ್ವಾಸ ಹೇಳಿದಾಗೆ ಇದು ನಾವು ಇಷ್ಟು ವರ್ಷ ಮಾಡಿರುವ ಯಾವ ಸಿನಿಮಾಗಳಿಗೂ ಈ ತರಹದ ನಾವು ಎಕ್ಸ್ಪೆರಿಮೆಂಟೇಷನ್ ಮಾಡಿಲ್ಲ. ಭಾಳ ವಿಚಿತ್ರ ಇನ್ ಅ ವೆರಿ ಗುಡ್ ವೇ. ಭಾಳ ಮಜಾ ಮಾಡಿ ಎಲ್ಲರೂ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಯು ಎಂಜಾಯ್. ಅಂತ ಎಲ್ಲ ರಿಹರ್ಸಲ್ ಮಾಡ್ಕೊಂಡು ಬಂದಿರ್ತೀನಿ. ಬಂದ್ಮೇಲೆ ಏನು ಮಾತಾಡಬೇಕು ಗೊತ್ತಾಗಲ್ಲ. ಪೌಡರ್ ತರಕ್ಕೆ ಹೋಗಿದ್ದೆ, ಅರ್ಜೆಂಟಲ್ಲಿ ಹೋಯ್ತು, ಕ್ಷಮಿಸಿ. ನಂದು KRG ಅವ್ರ ಜೊತೆಗೆ ಮೊದಲನೇ ಸಿನಿಮಾ. ಕಾರ್ತಿಕ್ ಸರ್, ಯೋಗಿ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಕೆಲಸ ಮಾಡ್ತಾ ಸುಮಾರು ಜನರು ಪರಿಚಯ ಆಗ್ತಾರೆ ನಿಮಗೆ, ಸುಮಾರು ಜನರ ಜೊತೆಗೆ ನಿಮ್ದೊಂದು ಕನೆಕ್ಷನ್ ಆಗುತ್ತೆ. ಆ ಥರದ ಕನೆಕ್ಷನ್ ನನಗೆ ಜನಾರ್ದನ್ ಅವ್ರ ಜೊತೆಗೆ ಆಗಿದೆ. ಥ್ಯಾಂಕ್ಸ್ ಫಾರ್ ದ ಅಪರ್ಚುನಿಟಿ ಜನಾರ್ದನ್ ಸರ್. ಕಾಸ್ಟು ಎಲ್ಲ ರಘು ಸರ್ ಇವತ್ತು ನೀವು ಇದ್ದೀರಾ, ನಿಮ್ಮ ಎದುರುಗಡೆನೇ ಹೇಳ್ತಿದ್ದೀನಿ ನಾನು. ರಘು ಸರ್ ಯಾವ ಥರದ ಆ್ಯಕ್ಟ್ರು ಅಂದರೆ, ನಾವು ಬೇರೆ ಭಾಷೆಯಲ್ಲಿ ಎಲ್ಲ ಆ್ಯಕ್ಟರ್ಸ್ ಬಗ್ಗೆ ಮಾತಾಡ್ತೀವಿ. ವಿಜಯ್ ಸೇತುಪತಿ ಬಗ್ಗೆ ಮಾತಾಡ್ತೀವಿ, ಅಥವಾ ನವಾಜುದ್ದೀನ್ ಸಿದ್ದಿಕಿ ಬಗ್ಗೆ ಮಾತಾಡ್ತೀವಿ, ಇರ್ಫಾನ್ ಬಗ್ಗೆ ಮಾತಾಡ್ತೀವಿ. ಆ ಥರದ ಆ್ಯಕ್ಟರ್ ಸರ್ ನಿಮ್ಮನ್ನು ನಾವು ಸೆಲೆಬ್ರೇಟ್ ಮಾಡ್ಬೇಕು. ಆ್ಯಕ್ಚುಲಿ ತುಂಬ ಖುಷಿ ಇದೆ. ನಾನು 2ನೇ ಸಿನಿಮಾ ನಿಮ್ಮ ಜೊತೆಗೆ ಆ್ಯಕ್ಟ್ ಮಾಡಿರೋದು. ಎಲ್ಲ ಕಾಸ್ಟ್ ಮೆಂಬರ್ಸಿಗೂ ಕಂಗ್ರ್ಯಾಚುಲೇಷನ್ಸ್. ಇಷ್ಟೇ ಮಾರ್ತೋಗ್ತಾ ಇದೆ ನನಗೆ, ಸಾಕು. ಥ್ಯಾಂಕ್ ಯು. ನಾನು ಸುಲೇಮಾನ್ ಅನ್ನೋ ಪಾತ್ರ ಮಾಡಿದ್ದೀನಿ. ನನ್ನ ಜೀವನದಲ್ಲೇ ಈ ಥರದ ಕಾಸ್ಟ್ಯೂಮ್ ಹಾಕಿರಲಿಲ್ಲ, ಆ ಥರದ ಕಾಸ್ಟ್. ಥ್ಯಾಂಕ್ ಯು. ಸೇಮ್ ಟು ಯು ಸರ್. ಏನು ಹೇಳಬೇಕು? ಸಿನಿಮಾ ಬಗ್ಗೆ ಹೇಳ್ಬೇಕಾ? ಈ ಒಂದು ಆಪರ್ಚುನಿಟಿ ಸಿಕ್ಕಿದ್ದು ಕಾರ್ತಿಕ್ ಅವರು ಮತ್ತು ಯೋಗಿ ಅವರಿಂದ. ಆಮೇಲೆ ಇಡೀ ಕಾಸ್ಟ್, ದಿಗಂತ್ ಆಗಿರ್ಬೋದು, ಧನ್ಯ ಆಗಿರ್ಬೋದು, ಶರ್ಮಿಳಾ ಆಗಿರ್ಬೋದು, ರವಿಶಂಕರ್ ಗೌಡ ಆಗಿರ್ಬೋದು, ಮತ್ತು ನಮ್ಮ ನಾಗಭೂಷಣ್ ಮತ್ತು ರಂಗನಾಥ ಸರ್ ಅವ್ರ ಬಗ್ಗೆ ಹೇಳೋಕ್ಕೆ ಇಲ್ಲ, ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ಆಮೇಲೆ ಜನಾರ್ದನ್ ಚಿಕ್ಕಣ್ಣ ಅವರು ಗುಲ್ಟು ಸಿನಿಮಾ ಮಾಡಿದಾಗಿಂದ ನಾನು ಅವ್ರ ದೊಡ್ಡ ಫ್ಯಾನು. ಅವ್ರ ಕಡೆಯಿಂದ ಫೋನ್ ಬಂದಾಗ ನಾನೇ ಸ್ವಲ್ಪ ಶಾಕ್ ಆಗಿದ್ದೆ. ಸೊ ಸಖತ್ ಮಜಾ ಮಾಡಿದ್ದೀವಿ. ಇನ್ನೇನಿಲ್ಲ, ಸಿನಿಮಾ ನೋಡ್ಬೇಕಷ್ಟೇ. 23ನೇ ತಾರೀಕು ಬರುತ್ತೆ. ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್ ಹಿಯರ್. ಬಂಕ್ ಮಾಡಿ ಬಂದಿದ್ದೀರಾ? ಇಲ್ಲ, ನಾವು ಬಂಕ್ ಮಾಡಿಸಿದ್ವಿ ಅವತ್ತು. 23ನೇ ತಾರೀಕು ಬಂಕ್ ಮಾಡ್ಕೊಂಡು ಬಂದ್ಬಿಡಿ. ಥ್ಯಾಂಕ್ ಯು. ತುಂಬ ಅರ್ಲಿಯಾಗಿ ಬರ್ತಿದ್ರು ಸೆಟ್ಟಿಗೆ. ಇವೆಂಟ್ಗೂ ಇವತ್ತು ಹೆಂಗೋ ಮಾಯಾ ಮಾಡಿ ಅಲ್ಲೇ ಪ್ರತ್ಯಕ್ಷ ಆಗ್ಬಿಟ್ರಿ ಇವತ್ತು. ಎಷ್ಟು ಜನ ದಿಗಂತ ನೋಡ್ಬೇಕಂತೀರಾ? ಅಲ್ಲಿ ನೋಡ, ಅಲ್ಲ ಸರ್. ಆಕ್ಚುಲಿ ಸರ್ ಮಾತಾಡೋಕ್ಕಿಂತ ಮುಂಚೆ ಜಸ್ಟ್ 1-2-3 ಡೇಸ್ ಬ್ಯಾಕ್ ಟಗರು ಪಲ್ಯ ಸಿನಿಮಾಗೆ ಫಿಲ್ಮ್ ಫೇರ್ ಅವಾರ್ಡ್ ಗೆದ್ದು ಬಂದಿದ್ದಾರೆ ಸರ್. ಹೌದು, ಟಗರು ಪಲ್ಯ ಎಲ್ಲ ನೀವು ಥಿಯೇಟರ್ ನೋಡಿ, OTT ನೋಡಿ ನೀವು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರಿಂದ ಫಿಲ್ಮ್ ಫೇರ್ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಬಂದಿದೆ. ಇದು ಅವಾರ್ಡ್ ನಿಮಗೆ ಸೇರಿತ್ತು. ಮತ್ತೆ ನಮ್ಮ ಟಗರು ಪಲ್ಯ 100%. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಪೌಡರ್ ಚಿತ್ರದಲ್ಲೇ ಅಣ್ಣಾಚಿ ಅನ್ನುವಂತಹ ಒಂದು ಪಾತ್ರ ಮಾಡ್ತೀರಾ, ಹೇಳಿ ಅಣ್ಣಾಚಿ ಪಾತ್ರದ ಬಗ್ಗೆ. ಈ ಪೌಡರ್ಗೂ ನನಗೂ ತುಂಬಾ ಅವಿನಾಭಾವ ಸಂಬಂಧ. ನಿಮ್ಗೆ ಗೊತ್ತಿದೆ ಯಾಕೆ ಅಂತ ಅಲ್ವಾ? ಇದಕ್ಕೆ ಪೌಡರ್ ಹಾಕೊಳ್ಳಿ, ತಲೆ ಬಾಚ್ಕೊಳ್ಳಿ, ಸೂರ್ಯ ಬರ್ತಿತ್ತು. ಇದು ಜನಾರ್ದನ್ ಚಿಕ್ಕಣ್ಣ ಮತ್ತೆ ನಮ್ಮ ಕಾರ್ತಿಕ್ ಮತ್ತೆ ಯೋಗಿ ಅವರು ನಾವು ಸಿನಿಮಾ ಮಾಡ್ತೀವಿ ಬಿಡ್ತೀವಿ, ಯಾವಾಗ ಇಲ್ಲಿ ಅಲ್ಲಿ ಒಟ್ಟು ಪ್ರೋಗ್ರಾಮ್ ಏನೇನು ಆಗ್ತಿರ್ತದೆ KRG ಒಳಗೆ, ಅದು ಜಯಣ್ಣ ಕಂಪ್ನಿ, KRG ಕಂಪ್ನಿ, ಇದೆಲ್ಲ ಒಂಥರ ನಡೀತಾ ಇರ್ತದೆ. ಏನೇನು ಕಥೆಗಳು ನಡೀತದೆ. ಈ ಕತೆ ತುಂಬಾ ಹಿಂದೆ ಹೇಳಿದ್ರು, ಅದ್ಭುತವಾಗಿದೆ ಅಂತ. ನನಗೆ ಬಹಳ ತುಂಬಾ ಚಿತ್ರರಂಗಕ್ಕೆ ನನಗೆ ಒಂದು ಬೇರೆ ಥರದ ಯಾಕೆ ಮಜಲು ಅಂತ ಹೇಳ್ತೀನಿ. ಇದು ಸ್ಟೈಲೈಸೇಷನ್ನು ಹೌದು, ಎಕ್ಸಾಗರೇಷನ್ನು ಹೌದು. ಆಮೇಲಿಂದ ಒಟ್ಟು ಪೌಡರ್ನ ಟ್ರೀಟ್ಮೆಂಟ್ ಇದೆಯಲ್ಲ,
ಅದು ಜನಾರ್ದನ್ ಚಿಕ್ಕಣ್ಣ ಓನ್ಲಿ ಒನ್ ಪೀಸ್ ನಮ್ಮ ಕನ್ನಡಕ್ಕೆ, ಒಂದೇ ಪೀಸ್ ಅದು. ನಿಮಗೆ 100% ನಮ್ಮ ತಾಯಣ್ಣಿಗೂ ದೇವರಣ್ಣಿಗೂ ನಮ್ಮ ಮಂದಿಯವ್ರ ಮೇಲೆ ಆಣೆ ಕೇಳ್ತೀನಿ, ಇದು ವರ್ಲ್ಡ್ ವೈಡ್ ರೇಂಜಿಗೆ ಮಾಡಿದ್ದಾರೆ. ಅದ್ರಲ್ಲಿ ನಾನು ಯಾವುದು ಎಕ್ಸಾಗ್ರೇಷನ್ ಹೇಳ್ತಾನೆ. ನೀವು ನೋಡ್ತಿರ್ತಾರೆ ಎಲ್ಲ ಈಗ ಈ ಸಿನಿಮಾ ಎಲ್ಲ ಅದೊಂದು ಚಟ ಆಗ್ಬಿಟ್ಟಿದೆ, ಎಲ್ಲ ಕೈಗೆ ಬಂದ್ಬಿಟ್ಟಿದೆಯಲ್ಲ. ಯಾವ್ಯಾವ ದೇಶದ್ದು ಎಲ್ಲಿದು ಕೊರಿಯನ್ನು ಅದು ಇದು ಯಾವ್ಯಾವ್ದ್ರದ್ದು ನೋಡ್ತಿರ್ತೀವಿ. ಒಟ್ಟು ಅದ್ರದ್ದೊಂದು ಒಟ್ಟು ಸಿನಿಮಾ ಡಿಸೈನ್ ಆಗ್ಬೋದು, ಒಟ್ಟು ಎಲ್ಲ ನಮ್ಮೆಲ್ಲ ಪಾತ್ರಗಳು ಆಗ್ಬೋದು, ದಿಗಂತ ಆಗ್ಬೋದು, ಅನಿರುದ್ದು, ಶರ್ಮಿಳಾ ಮಾಂಡ್ರೆ ಸಿಕ್ಕಾಪಟ್ಟೆ ದುನಿಯಾ ವಿಜಿ ರೇಂಜ್ ಫೈಟ್ ಮಾಡಿದ್ದಾಳೆ. ಅಯ್ಯೋ ರಾಮ್ನೆ, ನಾನು ಡಬ್ಬಿಂಗಲ್ಲಿ ನೋಡಿ ಇದು ಯಾವಾಗ ಕಲ್ತ್ಕೊಂಡಮ್ಮ ನೀನು ಅಂತ. ಹಂಗೆ ತಿರುಗಿಸಿ ಎಲ್ಲ ಹೊಡೆದಾಕ್ಬಿಟ್ಟವಳು ಎಲ್ಲರಿಗೂ. ಅವರೆಲ್ಲ ಇರಾನಿಗಳು ಕಾಲೇಜ್ ಸ್ಟೂಡೆಂಟ್ ಬಂದಿದ್ರು, ಒಂದು 20 ಜನಕ್ಕೆ ಒಂದೇ ಸರಿ ಹೊಡೆದಾಳೆ, ಲೆಕ್ಕ ಹಾಕೊಳ್ಳಿ. ಅಲ್ಲ ಬಿಟ್ಕೊಂಡು ಪೌಡ್ರನ್ನ ಬಿಟ್ಕೊಂಡು ಸರಿ ಆ ಥರದ್ದು. ಧನ್ಯರಾಮು ಖುಷಿ ಆಗುತ್ತೆ ನಮಗೆ. ಧನ್ಯರಾಮು ನಮ್ಮ ಟೀಮ್ಗೆ ಸೇರ್ಕೊಂಡಿದ್ದೆ, ಯಾಕೆಂದರೆ 3ನೇ ತಲೆಮಾರು ಅಣ್ಣವರು ಫ್ಯಾಮಿಲಿ. ಎಷ್ಟು ನೀನು ಕರ್ನಾಟಕ ಜನತೆ ಆಶೀರ್ವಾದ ಮಾಡ್ತಾನೆ ಇದ್ದೀರಾ, ನಮಗೂ ಸ್ವಲ್ಪ ಮಾಡಿದ್ದೀರಾ, ಇಲ್ಲ ಅಂತಲ್ಲ. ಆಮೇಲಿಂದ ನಮ್ಮ ರವಿಶಂಕರ್ ಗೌಡ್ರಿಂದಾಗಿ ನಮಗೆ ಹಾಡಿಗೆ, ಕೊರತೆಗೆ, ತರಲೆಗೆ ದೇವರನ್ನೇ ಕೊರತೆ ಇರಲ್ಲ. ಅವ್ರಿಗೆ ಫೋನ್ ದಿನಕ್ಕೆ ಒಂದು 25 ಬಂದ್ಬಿಡ್ತವೆ. ಆಕಾಶ ದೀಪವು ನಾವು ಕೇಳ್ತಾನೆ ಇರ್ತೀವಿ. ಅದು ಕೇಳಿದ್ಮೇಲೆ ಗೌಡ್ರೆ ಇನ್ನೊಂದು ಯಾವ್ದಾರ ಹಾಡಿಟ್ರಿ ಇರ್ತೀವಿ. ಅದನ್ನ ನಮ್ಗೆ ಯಾವಾಗ ನನಗೊಂದು ಸ್ವಾರ್ಥ ಇತ್ತು, ಕರ್ನಾಟಕದ ಮೂಲೆಯಿಂದ ಕಲಾವಿದರು ಬರಬೇಕು. ಅದು ಮಂಗಳೂರು ಆಗ್ಬೋದು, ಕಾರವಾರ ಆಗ್ಬೋದು, ಬಿಜಾಪುರ ಆಗ್ಬೋದು, ಹುಬ್ಳಿ, ಧಾರವಾಡ, ಈ ನಮ್ಮ ಈ ದೇವನಹಳ್ಳಿಯಿಂದ ಈ ಸೈಡ್ ಹೋಗ್ಬಿಟ್ರಿ ನಮ್ದು ತೆಲುಗು ಬೆಲ್ಟ್ನವರು ಒಬ್ರು ಬಂದಿರಲಿಲ್ಲ ಅವಾಗ. ಎಲ್ಲ ಗುಬ್ಬಿಗಿರಣ್ಣ ತುಮಕೂರು ಡಿಸ್ಟಿಕ್ ಬಿಟ್ರೆ ಕಲಾವಿದಗಳೇ ಬಂದಿರಲಿಲ್ಲ. ಅಂಥದ್ದು ಬಿಜಾಪುರದಿಂದ ನಮಗೆ ದೇಶಪಾಂಡೆ ಸಿಕ್ಕಿರೋದು ನಿಜವಾಗ್ಲೂ ಸ್ವಲ್ಪ ಮಿಸ್ ಆಗಿದ್ರೆ ಗೊತ್ತಿಲ್ಲ. ಮರಾಠಿ ಗಿರಾಟಿಗೆ ಹೋಗ್ರು ಗಿನಾಸಂ ಕಲ್ತ್ಕೊಂಡು ನೋಡಕ್ ಬೇರೆ ನವಾಜುದ್ದೀನ್ ಸಿದ್ದಿಕಿ ತರ ಅವನೇ ಭಯಂಕರ ನಟ ಬೇರೆ. ಆ ಮರಾಠಿ ಗಿರಾಟಿ ಹಿಂದಿ ಯಾಕಂದ್ರೆ ಬಿಜಾಪುರದವರಲ್ಲ ನಿಮ್ಗೆ 3 ಭಾಷೆ ಆರಾಮ್ಸೆ ಬರ್ತಾವೆ. ನಮಗೆ ತೆಲುಗಿನ ಬರುತ್ತೋ ಅವ್ನಿಗೂ ಆರಾಮ 3-4 ಭಾಷೆ ಬರ್ತವೆ. ಅದು ನೀನಾಸಂಗೆ ಹೋಗಿದ್ರಿಂದ ಏನೋ ಹಿಂಗೆ ಈ ಕಡೆಗೆ ಬಂದಾಯ್ತಾರೆ. ಮರಾಠಿ ಗಿರಾಟಿ ಹೋಗಿ ಅವ್ರ ಜೊತೆಗೆ ಆಕ್ಟ್ ಮಾಡ್ಕೊಂಡು ಇದ್ಬಿಡೋನು. ನಿಜವಾಗ್ಲೂ ಅವ್ರು ಬಂದಿರೋದಾಗ್ಬೋದು. ಇನ್ನು ನಾಗಭೂಷಣ್, ಇದು ಮೈಸೂರು ಪ್ರತಿಭೆ. ಅಪ್ಪ ಟಗರ್ಪುರದ್ದು ಈ ಸಿನಿಮಾ ದಾನು ದೇವರಣ್ಣಗೆ ನಾನು ತಮಾಷೆಗೆ ಹೇಳ್ತಿಲ್ಲ. ಈ ಸಿನಿಮಾ ಡಾನ್ ಅವನು ನಮ್ಮನ್ನೆಲ್ಲ ಹಾಕೊಂಡು ಕೆಡಬಿಟ್ಟು ಲಾಸ್ಟ್ ಕೊನೆ ಸಿಂಗ್ ನೋಡಿ ನೀವು ಹೆಂಗ್ ಯಾವ ರೇಂಜಿಗೆ ಬರ್ತಾನೆ, ಬ್ರೂಸ್ಲಿ ರೇಂಜಿಗೆ ಬರ್ತಾನೆ. ಆಮೇಲೆ ಪ್ಯಾಕರು ಎಲ್ಲ ಅದನ್ನ ಹಂಗ್ ನೋಡ್ಬೇಕು ಹೋಗ್ಬಿಟ್ಟಿದ್ವಿ. ಇದೇನ್ ಮಾಡ್ದ ಚಿಕ್ಕಣ್ಣ ಅಂದ್ಬಿಟ್ಟು ನಮ್ಗೆ. ಇದು ನಿಜವಲ್ಲೇ ಹೆಣ್ಣಿಗೆ ಕೇಳಿದ ವರ್ಲ್ಡ್ ವೈಡ್ ರೇಂಜ್ ಇದೆ. ಇದನ್ನ ತಿರ್ಗಾ ಮಿಸ್ ಮಾಡ್ಕೊಂಡು ನೀವು ಕೈಯಲ್ಲಿ ಹೊಡ್ಕೊಂಡು ಕೂತ್ಕೊಂಡ್ರೆ ನಿಮ್ ಮನೆ ಬರ ಎಲ್ಲ ಕೈಯಲ್ಲೇ ಮಾಡ್ಕೊಂಡು ಇದ್ಬಿಡ್ತೀವಿ ನಾವು. ಬೇಡ ಬನ್ನಿ ಥಿಯೇಟ್ರಿಗೆ ಬನ್ನಿ, ಒಳ್ಳೇದಾಯ್ತದೆ. ಇದೇನೋ ಆಷಾಢದ್ದು ನಮ್ಗೆ ಒಳ್ಳೆ ಸೀಸನ್, ದೊಡ್ಡ ಪಿಕ್ಚರ್ಗಳು ಬರ್ತಿದ್ದಾವೆ ಅಲ್ವಾ. ಭೀಮಾ ದ್ವಾಪರ ಯುಗದಿಂದ ಕೇಳಿಸ್ಕೊಂಡಿದ್ರೆ ಅದು ರೆಡಿ ಆಗ್ತಿದೆ. ಕೃಷ್ಣ ಪ್ರಣಯ ಸಖಿ, ಮ್ಯಾಕ್ಸು, ಈಗ ನಮ್ದು ಪೌಡರ್. ಇದನ್ನ ಆ ರೇಂಜ್ ಎಲ್ಲೂ ಮಿಸ್ ಆಗಲ್ಲ, ಎಲ್ಲೂ ಮಿಸ್ ಆಗಿಲ್ಲ. ಇನ್ನು ಬೆಣ್ಣೆ ಮುರುಕು ಮುದ್ದು ಇದ್ರ ಬಾಯಲ್ಲಿ ಹಿಂಗೆಲ್ಲ ಬರ್ತಾವ ಅನ್ಕೋತೀನಿ. ನಿಮ್ಗೆ ನಮ್ಮ ಹೀರೋ ದಿಗಂತು ಈಗಿನ ಸ್ವಲ್ಪ ಬೆಳಗಾಗಿದ್ದಾನೆ, ಅಂದ್ರೆ ಮುದ್ದು ಅದು. ಇವ್ರ ಬಾಯಲ್ಲಿ ಇಂಥವ್ರು ಹೇಳಿಸ್ಬಿಟ್ಟವ್ರ ಅಂತ ಜನಾರ್ದನ್ಗೆ. ಅನೀಶು ಎಲ್ಲರೂ ಇಡೀ ನಮ್ಮ KRG ಟೀಮ್ಗೆ ನಾವು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕಾಗ್ತದೆ, ಇಡೀ ತಂಡ. ಯಾಕೆಂತಂದ್ರೆ ಈ ಥರದ್ದೊಂದು ಸ್ಟೈಲೈಸೇಷನ್ ಸಿನಿಮಾ ಈ ಪ್ರಯತ್ನ ಮಾಡಿರಲಿಲ್ಲ, ಯೋಚನೆ ಮಾಡಿರಲಿಲ್ಲ. ಒಂದು ಫಾರ್ಮೆಟ್ ನಮ್ಗೆ ಯಾವಾಗ ಇರೋದು ಹೌದಪ್ಪ ಒಂದಷ್ಟು, ಅದು ಬಿಟ್ಟು ಬೇರೆ ಥರದ ಪ್ರಯೋಗಗಳು ಆಗಿದ್ದಾವೆ. ಇದು ಪ್ರಾಯೋಗಿಕವಾಗೂ ಹೌದು, ಪ್ರದರ್ಶನ ಮಟ್ಟದಲ್ಲೂ ಹೌದು, ಅದ್ರ ಜೊತೆಗೆ ಪ್ರೊಫೆಷನಲ್ ಆಗಿ ನಮ್ಮ ಇಂಟರ್ನ್ಯಾಷನಲ್ ಕ್ಯಾಮ್ರಾಮನ್ ಅದ್ವೈತ್ ಅವರು ನಿಜವಾಗ್ಲೂ ಅದು ಲೈಟಿಂಗ್ ಎಲ್ಲ ನೀವು ನಾವು ಒಂದ್ ರೀತಿ ನಮ್ಗೆ ಒಂದ್ ರೀತಿ ಆಹಾ ಅಂತ ಹಿಂಗ ಆಂಗ್ಲ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ಬೋದು. ಇಲ್ಲೆಲ್ಲ ಇದೀವಪ್ಪ ನಾವು. ಅಷ್ಟು ಜನ ಪ್ರೊಫೆಷನಲ್ ಮಾಡಿದ್ದಾರೆ ನಮ್ಮ KRG ತಂಡಕ್ಕೆ, ಇಡೀ ನಮ್ಮ ಟೀಮ್ ಬಂದಿರೋದಕ್ಕೆ ನೀವೆಲ್ಲರಿಗೂ, ನಮ್ಮ ಪತ್ರಕರ್ತರು ನೀವೆಲ್ಲರಿಗೂ, ಮತ್ತೆ ಮಾಧ್ಯಮದವ್ರಿಗೂ, ಅಕ್ಷರದವ್ರಿಗೂ, ದೃಶ್ಯದವ್ರಿಗೂ ಎಲ್ಲರಿಗೂ ನಿಮ್ಮೆಲ್ಲರೂ ಸಹ ಸಪೋರ್ಟು, ಸಹಾನುಭೂತಿ, ಪ್ರೋತ್ಸಾಹ
ಬೇರೆ ತರದ್ದು ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಎಲ್ಲ ಕೇಕ್ ಹಾಕಿದ್ರಪ್ಪ ಹುಡುಗರು, ಹುಡುಗಿರೇ ಕಾಣ್ತೀರಿ ಯಾಕೋ, ಹುಡುಗರೇ ಚಕ್ಕರಾಗಿ ಬಂದಿದ್ದೀರಾ? ಅಯ್ಯೋ ನಿಮ್ಮ ಇವ್ರು ಯಾರ ಕೈ ಆಡಿಸ್ತಾರಿಲ್ಲ. ಅಮ್ಮಮ್ಮ ಮಿಸ್ ಮಾಡಬೇಡಿ, ಎಲ್ಲರೂ ಒಬ್ರಿಬ್ರಿಗೆ ಹೇಳ್ಬೇಕು, ಇಬ್ರು ಮೂವರಿಗೆ ಹೇಳ್ಬೇಕು, ಹಾಗೆ ಗುಂಪಕ್ಕೆ ಬರ್ತಿರ್ಬೇಕು. ಸುಮ್ಮನೆ ಕ್ಯಾಕ್ 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 ನಗ್ತಿರ್ತೀರಾ, ಆಮೇಲೆ ಭಯ ಬಿದ್ದು ಹೋಗ್ತೀರಾ ಕೊನೆಗೆ. ಆಮೇಲಿಂದ ಈ ಕತೆ ನಾನು ಪೂರ್ತಿ ಹೇಳ್ಬಿಡೋಣ ಅನ್ಕೊಂಡೆ, ಜನ ಕಣ್ಣು ನೋಡ್ಬಿಟ್ರು ಅಂದ್ಬಿಟ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಏ ಯಾಕಪ್ಪ ನಮ್ಮ ಮುಖ್ಯ ಎಲ್ಲ ಇನ್ಯಾರ ಹೇಳಿ ಸರ್. ಸರ್ ಆಕ್ಚುಲಿ ನೀವು ವೇದಿಕೆ ಮೇಲೆ ಇರಬೇಕು. ನೆಕ್ಸ್ಟ್ ಗೆಸ್ಟ್ ಎಲ್ಲ ಕರೆಯೋದು ಇದೊಂದು ವಚನ, ಒಂದು ಭಾಷೆ ತಗೋತೀನಿ. ಹೌದಾ? ಓ ಕಮಾನ್, ಎಲ್ಲರೂ ನಿಮ್ಗೆ ಕೇಳ್ಕೊಳ್ಳಿಂಗೆ ಎಲ್ಲರೂ ಪ್ಲೀಸ್. ಎಂತದೇ ನಿಮ್ ದುಡ್ಡು ನಮ್ಮ ತಾಣ ಕೇಳಿದ್ರೆ ಹೇಳಿ ಹಿಂಗಂದ್ಬಿಟ್ಟು ಹಿಂಗೆ ಇಟ್ಕೊಳ್ಳಿ ಎಲ್ಲರೂ. ಹಿಂಗೆ ಕೊಟ್ಟ ಮಾತನ ತಪ್ಪಲಾರೆನೋ, ಪೌಡರ್ ಬಗ್ಗೆ ಯೋಚನೆ ಮಾಡುವೇನೋ, ಆಗಸ್ಟ್ 23 ತಪ್ಪದೆ ನಾನು ಸಿನಿಮಾವನ್ನು ನೋಡೋದು ಖಂಡಿತ. ಆಗಸ್ಟ್ 23 ತಪ್ಪದೆ ನಾನು ಪೌಡರ್ ಸಿನಿಮಾ ನೋಡೋದು ಖಂಡಿತ. ಹೇಳ್ರಿ ಯಾಕ್ರಿ? ಅಯ್ಯೋ ಖಂಡಿತ. ಆಗಸ್ಟ್ 23 ಪೌಡರ್ ಸಿನಿಮಾವನ್ನು ನೋಡುವುದು ಖಂಡಿತ ಅಲ್ವಾ? ಅಂದ್ರೆ ಶಾಪ, ದೇವ್ರೆ ಶಾಪ ಕೊಟ್ಟು ಬರೀ ಕೈ ನೋಡ್ಕೊಂಡೇ ಇರ್ಬೇಕಾಗತ್ತೆ ಜೀವನ ಪೂರ್ತಿ. ಇಲ್ಲಿ ನೋಡ್ಕೋಬೇಕಾಗ್ತಾರೆ. ಈ ರೇಂಜ್ ಇರುತ್ತೆ, ಈ ರೇಂಜ್ ಬರುತ್ತೆ, ಮತ್ತೆ ಈ ರೇಂಜ್ ಬಂದ್ಬಿಡುತ್ತೆ. ಬೇಡ ಬೇಡ ಬೇಡ, ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಎಲ್ಲ ಕನ್ನಡ ಸಿನಿಮಾ ನೋಡಿ, ಎನ್ಕರೇಜ್ ಮಾಡಿ. ನೀವು ಬೆಳೆಸಿದ್ರೆ ಬೆಳೆಯುತ್ತೆ, ಇಲ್ಲ ಅಂತಂದ್ರೆ ಬೋನ್ಶಾ ಗಿಡ ಆಗ್ಬಿಡ್ತೀವಿ. ಬೋನ್ಶಾ ಗಿಡ ಅಂದ್ಬಿಟ್ಟು ಅಲ್ಲೇ ಬೆಳ್ಕೊತೀವಲ್ಲ ಹಿಂಗೆ, ಹಂಗಾಗ್ಬಿಡ್ತೀವಿ. ಎತ್ತರಕ್ಕೆ ಬೆಳಿಬೇಕು. ಥ್ಯಾಂಕ್ ಯು ಸೋ ಮಚ್ ಜನಾರ್ದನ್ ಸರ್. ಆಕ್ಚುಲಿ ನೀವು ವೇದಿಕೆ ಮೇಲೆ ಇರಬೇಕು ಸರ್. ಯಾಕಪ್ಪ? ಒಂದು ರಿಕ್ವೆಸ್ಟ್ ಸರ್, ನಿಮ್ ಜೊತೆ ಇವ್ರು ನೆಕ್ಸ್ಟ್ ಇವ್ರ ಪಾತ್ರದ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ಬೇಕು ಅಂದ್ರೆ ಇವ್ರ ವಾಯ್ಸ್ ಎಲ್ಲಾದ್ರೂ ಕೇಳಿದಿರಾ? ನಮಸ್ಕಾರ ದೇವ್ರು ಎಲ್ಲಾದ್ರೂ ಕೇಳಿದಿರಾ? ನಾಗಭೂಷಣ್ ಸರ್ ಒಂದ್ಸಲ ಜೋರಾಗಿ ಚಪ್ಪಾಳೆ ಬರ್ಲಿ ಸರ್, ಪ್ಲೀಸ್ ಬನ್ನಿ. ಡಾಕ್ಟರ್ ಹೂ ಪಾತ್ರ ಪ್ಲೇ ಮಾಡ್ತೀರಾ? ನಮ್ ಸಿನಿಮಾ ಡಾನು ತಮಾಷೆ ಮಾಡ್ತಿಲ್ಲ, ದೇವರನ್ಗೂ ಅಬ್ಬರಿಸಿ ಬೊಬ್ಬರಿದ್ ಬಿಟ್ಟಿದ್ದಾನೆ. ನಟನೆಗೆ ಡಾನ್. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ಮಾಡೋದಕ್ಕೆ ನನಗೆ ಮೊದಲು ಕಾರಣ ಅಂತಂದ್ರೆ ಕಾರ್ತಿಕ್ ಅವರು. ನಾವು ಟಗರು ಪಲ್ಯ ರಿಲೀಸ್ ಟೈಮಲ್ಲಿ ಹಾಗೆ ಅವರು ಒಂದು 5-6 ದಿನ ಸುಮ್ಮನೆ ಮಾಡಿದ್ರು, ತುಂಬ ಚೆನ್ನಾಗಿದೆ ಸಿನಿಮಾ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ, ಅಲ್ಲೇ ಬೇಕಾದ್ರೆ ಇಲ್ಲೇ ಚಿಕ್ಕಣ್ಣ ಇದ್ದಾರೆ ಪಕ್ಕ ಕರ್ಕೊಂಡು ಹೋಗ್ಬಿಟ್ಟು ಹಂಗೆ ಕತೆ ಕರ್ಕೊಂಡ್ಬಂದ್ಬಿಟ್ಟು ಒಂದು 5 ನಿಮಿಷ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಹಂಗೆ ಲಾಕ್ ಮಾಡಿದ್ರು. 5-6 ದಿನ ಅಂತ ಹೇಳಿದ್ರು, ಆಮೇಲೆ 15 ದಿನ ಮಾಡಿದ್ರು. ಇರಲಿ, ಈಗ ಅದನ್ನೆಲ್ಲ ವಿಜುವಲ್ಸ್ ಎಲ್ಲ ನೋಡಿದಾಗ ಭಾಳ ಖುಷಿ ಆಗುತ್ತೆ. ಸಿನಿಮಾ ತುಂಬ ಚೆನ್ನಾಗಿದೆ. ಅಂದರೆ ಅದೊಂದು ಹುಚ್ಚಾಟ ಇದೆ ಸಿನಿಮಾದಲ್ಲಿ, ಅದು ನೀವು ನೋಡಿದ್ರೆ ಕಾಣುತ್ತೆ ಅದು. ಮತ್ತು TVF ನಾನು ಒಬ್ಬ ಅಂದರೆ ಯೂಟ್ಯೂಬ್ ವಿಡಿಯೋಗಳು ಮಾಡ್ಕೊಂಡು ಈ ಥರ ಬಂದವನು. ಸೊ ಹಂಗಾಗಿ ಆ ಟೈಮಲ್ಲಿ ನಮಗೆ TVF ಒಂದು ದೊಡ್ಡ ಇನ್ಫ್ಲೂಯೆನ್ಸ್ ಅದು. ಅವಾಗ ಅವ್ರ QTF ವಿಡಿಯೋಸು ಆ ಥರದ್ದೆಲ್ಲ. ಮತ್ತು ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಸೊ ಪ್ರತಿಯೊಬ್ಬರು ಅಷ್ಟು ಚೆನ್ನಾಗಿ ಅಂದರೆ ನಿಮ್ಮನ್ನು ರಂಜಿಸ್ತಾರೆ. ಇಡೀ ಸಿನಿಮಾ ತುಂಬ ಇನ್ನೇನು ಹೇಳ್ಬೇಕು ಗೊತ್ತಿಲ್ಲ. ಅಮಿತ್ ಕೇಳಿದ್ರೆ ಹೇಳ್ತೀನಿ. ಆರ್ಡರ್ ನಂಗೂ ಕೊಡ್ತೀರಾ ಸರ್? ಓಕೆ. ಆಕ್ಚುಲಿ ಈ ಕಾಂಬೋಗೆ ನಿಮ್ಮಿಬ್ಬರಿಗೆ ಇನ್ನೊಂದು ಹೇಳ್ಬಿಡ್ತೀನಿ. ಹೇಳಿ ಸರ್. ಈಗ ಈ ಸಿನಿಮಾ ಒಪ್ಕೊಳ್ಳೋಕೆ ಇನ್ನೊಂದು ಕಾರಣ ಏನು ಅಂತಂದ್ರೆ ದಿಗಂತ್ ಅವರು. ಯಾಕೆ ದಿಗಂತ್ ಯಾಕೆ ಅಂತ ಹೇಳ್ತೀನಿ ಕೇಳಿ. ಸ್ಕೂಲು ಕಾಲೇಜಿಂದ ಅವ್ರನ್ನ ನೋಡ್ತಾ ಬೆಳೆದವರಲ್ಲ ನಾವು. ಯಾವ ಕಾಲದಿಂದ ಅವ್ರ ಸಿನಿಮಾಗಳನ್ನ ನೋಡಿದ್ದೀವಿ. ಅವರು ಸ್ಕೂಲ್ ಸ್ಟೂಡೆಂಟ್ ಅವರಿಂದ ಒಬ್ಬ ಸೀನಿಯರ್ ಕಲಾವಿದ್ರ ಜೊತೆ ಆಕ್ಟ್ ಮಾಡೋದು, ಓಕೆ ನಮ್ಗೊಂದು ಚಾನ್ಸ್ ಸಿಗುತ್ತೆ ಅಂದಾಗ ಯಾಕೆ ಬರೋದು ಅಂತ 1947. ಬಟ್ ನೋಡಿ ಇನ್ನೂ ಹಾಗೆ ಇದಾರೆ. ಅವರ ಏನು ಆ ತಾರುಣ್ಯದ ರಹಸ್ಯವನ್ನ ತಾವು ನಮ್ಗೆ ಹೇಳ್ಬೇಕು. ಯಾರು? ಹೌದು ಖಂಡಿತ. ಅದು ಆದ್ಮೇಲೆ ಬರ್ತೇವೆ. ಅದು ಯಾರು ಯಾವ ತರ ಕಾಂಪ್ಲಿಮೆಂಟ್ ಕೊಡ್ಬೇಕು ಅಂತ ಕೊಡ್ಬೇಕು ಸರ್. ಆಕ್ಚುಲಿ ಈ ಒಂದು ಕಾಂಬೋಗೆ ಇನ್ನೊಬ್ಬರನ್ನ ಸೇರಿಸ್ತೀನಿ, ಒನ್ ಲಾಸ್ಟ್ ಪರ್ಸನ್. ಅಯ್ಯೋ ಸರ್ ಹಂಗೆ ಹೇಳ್ಬೇಡಿ ಸರ್.
ಇದು ಅಫ್ಕೋರ್ಸ್ ಈ ಸಿನಿಮಾದಲ್ಲಿ ಪವನ್ ಅನ್ನುವಂತಹ ಒಂದು ಪಾತ್ರ ಪ್ಲೇ ಮಾಡಿದ್ದಾರೆ. ಡಾಕ್ಟರ್ ವಿಠಲ್ ರಾವ್, ಕಮಾನ್ ಮೇಕ್ ಸಮ್ ನಾಯ್ಸ್ ರವಿಶಂಕರ್ ಸರ್ಗೆ. ಕಮಾನ್ ಐಸ್ ಸರ್, ಎಂಟ್ರಿ, ಲೆಟ್ಸ್ ಗೋ ಸರ್. ಆಕ್ಚುಲಿ ರಘು ಸರ್, ನೀವು ಇವರು ಒಂದು ಡೈಲಾಗ್ ಹೇಳಿದ್ದಾರೆ ಟೀಸರ್ ಅಲ್ಲಿ, ಆ ಡೈಲಾಗ್ ಬಗ್ಗೆ ಕೇಳಬೇಕು ಸರ್. ವರ್ಜಿನಿಟಿ ಬಗ್ಗೆ ಒಂದು ಡೈಲಾಗ್. ವರ್ಜಿನಿಟಿ ಅನ್ನೋ ಹೆಸರಲ್ಲಿ ಗೌಡ್ರಿ ಯಾವ್ದು ಗೌಡ್ರಿ ವರ್ಜಿನಿಟಿ? ಮಂಡಿ ರೇಂಜ್ ಹೇಳ್ಬಿಡಿ ಗೌಡ್ರಿ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಡೈಲಾಗ್ ಸಿನಿಮಾದಲ್ಲಿ ಶೂಟ್ ಮಾಡ್ತಿರ್ತಾರೆ, ಹೆಂಗೋ ಹೇಳ್ಬಿಡ್ತೀವಿ. ಅದು ಆಚೆ ಬಂದಾಗ ಮತ್ತೆ ಹೇಳು ಅಂದರೆ ತುಂಬ ಸಂಕೋಚ ಆಗ್ಬಿಡುತ್ತೆ. ಅದು ವರ್ಜಿನಿಟಿ ಕಳ್ಕೊಳ್ಳೋ ಅರ್ಜೆಂಟಲ್ಲಿ ವರ್ಜಿನಾಲಿಟಿ ಕಳ್ಕೊಬಾರ್ದು ಅನ್ನೋದು ಅರ್ಥ ಆದವ್ರು ಮಾತ್ರ ನಗ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಿದೆ. ಇವತ್ತು ನಮ್ಮ ಪೌಡರ್ ಸಿನಿಮಾ ಇದೆ, ಆಗಸ್ಟ್ 23ನೇ ತಾರೀಕು ಬಿಡುಗಡೆ ಆಗ್ತಿದೆ ಇದಕ್ಕೆ. ಯಾಕೆಂತಂದರೆ ನಮ್ಮ KRG ಕಾರ್ತಿ ಆಗಿರ್ಬೋದು, ಯೋಗಿ ಆಗಿರ್ಬೋದು, ಆ ಥರದೊಂದು ಟೀಮ್ನ ಕ್ರಿಯೇಟ್ ಮಾಡ್ತಾರೆ. ಒಂದು ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಇನ್ನೊಂದು ಆರ್ಟಿಸ್ಟ್ಗಳ ಟೀಮ್ ಆಗಿರ್ಬೋದು. ಬಂದರೆ ಅದು ಜಾತ್ರೆ ಥರ ಇರಬೇಕು. ಅದು ಶೂಟಿಂಗಲ್ಲಿ ಆಗಿರ್ಬೋದು ಅಥವಾ ಸುಮ್ಮನೆ ಕೂತಿರ್ಬೋದು. ಇಡೀ ಸೆಟ್ಟನ್ನು ಗಲ 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 ಅಂತ ಇಟ್ಬಿಡ್ತಾರೆ. ಸೊ ನಮಗೆ ಬೆಳಗ್ಗೆ ಎದ್ದು ಶೂಟಿಂಗ್ ಬರೋಕ್ಕೆ ಒಂಥರ ಉತ್ಸಾಹ, ಎಲ್ಲಿಲ್ಲದ ಉತ್ಸಾಹ ಬಂದ್ಬಿಡುತ್ತೆ. ಎಲ್ಲ ಸೇರ್ತೀವಲ್ಲ, ಅಲ್ಲಿ ಬಂದೆಲ್ಲ ಜಾಲಿಯಾಗಿ ಆ್ಯಕ್ಟ್ ಮಾಡೋದ್ರ ಜೊತೆಗೆ ಎಲ್ಲರೂ ಮಾತಾಡಿಕೊಂಡು ಇಡೀ ದಿನನ ಎಂಜಾಯ್ ಮಾಡ್ತೀವಲ್ಲ ಅಂತ. ಸೊ ಅಂಥ ಒಂದು ಟೀಮ್ ಈ ಪೌಡರ್ಗೆ ಸೇರಿದೆ. ಅದ್ರ ಜೊತೆಗೆ ಒಂದು ಒಳ್ಳೆ ಮನೋರಂಜನೆ ಚಿತ್ರ ನೀಡಬೇಕು ಅನ್ನೋದು KRGಯ ಉದ್ದೇಶ ಆಗಿತ್ತು. ಸೊ ಆಗಿಂದ ಅವರು ಪ್ರೊಡಕ್ಷನ್ ಶುರು ಮಾಡಿದಾಗಲಿಂದನೂ ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನೇ ಕೊಡ್ತಾ ಬಂದಿದ್ದಾರೆ. ಇದಂತೂ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ರಘುಣ್ಣ ಹೇಳ್ದಂಗೆ ಇಡೀ ವರ್ಲ್ಡ್ ವೈಡ್ ನೋಡುವಂಥ ಸಿನಿಮಾ ಇದು. ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ನಮ್ಮ ಜನಾರ್ದನ್ ಚಿಕ್ಕಣ್ಣ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ಇಡೀ ಸಿನಿಮಾನ. ನಮ್ಮ ಅದ್ವೈತ್ ಅಂತೂ ಎಕ್ಸ್ಟ್ರಾಡಿನರಿ ಈ ವಿಷಯದಲ್ಲಿ. ರಘುಣ್ಣ ಹೇಳ್ದಂಗೆ ನಾವು ಯಾವುದೇ ಮೂಲೆಯಲ್ಲಿ ನಿಂತು ಚೆನ್ನಾಗಿ ಕಾಣಿಸ್ತಿರ್ತೀವಿ. ಇನ್ನು ದೂದ್ ಬೇಡ ಕಾಮಿಡಿ ಬೇಡ ಆಗಿದ್ದಾರೆ ಇದರಲ್ಲಿ. ಸೊ ಧನ್ಯವಾದಗಳು ನಾವೆಲ್ಲ. ಯಾಕೆಂದರೆ ಅಣ್ಣ ಹೇಳ್ದಂಗೆ ಅಣ್ಣವ್ರ ಮನೆಯ 3ನೇ ತಲೆಮಾರು ಈ ಚಿತ್ರದಲ್ಲಿ ನಮ್ಮ ಜೊತೆ, ನಾವು ಅವ್ರ ಜೊತೆ ಇರೋದು ಒಂದು ಖುಷಿ. ಇನ್ನು ಶರ್ಮಣ ಪೂನ್ರಾಜ್ ಕನ್ನಡದ ಲೇಡಿ ಜಾಕಿ ಚೆನ್ನಾಗಿದ್ದಾರೆ ಈ ಸಿನಿಮಾದಿಂದ. ಇನ್ನು ಅಲ್ಲೇ ಹೇಳ್ದಂಗೆ ನಮ್ಮ ಗೋಪಾಲ್ ದೇಶಪಾಂಡೆ ಅದ್ಭುತವಾದ ಪ್ರತಿಭೆ, ಬಹಳ ತುಂಬ ತುಂಬಿದ ಪ್ರತಿಭೆ. ಅದು ಸ್ವಲ್ಪ ಮಿಸ್ ಆಗಿದ್ರು ರಾಜ್ಯ ಬಿಟ್ಟು ಹೊರಟಾಗ್ತಿತ್ತು ಅಂತ ಹೇಳ ಸತ್ಯ. ಇವತ್ತೊಂದು ಕಾಮಿಡಿ ಆಯ್ತು ಅವ್ರದ್ದು. ಅಲ್ಲೆಲ್ಲ ಬರ್ತಾ ಇಲ್ಲಿ ಕೆಳಗಡೆ ಯಾಕೊಂಡು ಚಪ್ಪಲಿ ಹರಿದೋಯ್ತು ಅವ್ರದ್ದು. ಅವರು ಫಸ್ಟ್ ಬರಿಗಾಲಲ್ಲಿ ಬಂದರು. ಅವ್ರು ನೋಡ್ಕೊಂಡು ರಘುಣ್ಣ ಚಪ್ಪಲಿ ಬಿಟ್ಬಿಟ್ಟು ಬಂದರು. ರಘುಣ್ಣ ನೋಡ್ಕೊಂಡು ನಾಗ ಚಪ್ಪಲಿ ಬಿಟ್ಬಿಟ್ಟು ಬಂದ. ನನಗೆ ಬಿಚ್ಚಕ್ಕಾಗಲೇ ಇಲ್ಲ, ಅಷ್ಟು ಕಷ್ಟ ಆಗಿತ್ತು. ಇದೇನು ಇಂಥ ಕೆಲಸ ಮಾಡ್ಬಿಟ್ರಲ್ಲ ಅಂತ ನಾನು ಜನಾರ್ದನ್ ಇಬ್ಬರು ಮಾತಾಡ್ಕೊತಿದ್ವಿ. ಇವ್ರು ಬಿಚ್ಬಿಟ್ಟು ನಮ್ಮ ಶೂನ್ಯ ಬಿಚ್ಚಕ್ಕಾಗಲ್ಲ, ಹೆಂಗಪ್ಪ ಯಾರು ನೋಡಿದ್ರು ಏನು ಅನ್ಕೊಳ್ಳಲ್ಲ. ದೊಡ್ಡವ್ರು ನೋಡಿ ಎಷ್ಟು ಚೆನ್ನಾಗಿ ಮರ್ಯಾದೆ ಕೊಟ್ಟು ಸ್ಟೇಜ್ ಮೇಲೆ ಎತ್ತಿದ್ದಾರೆ. ಇವ್ರಿಗೇನು ಬಂದಿರೋದು, ಇವನು ಶೂನ್ಯ ಹಾಕೊಂಡು ಸ್ಟೇಜ್ ಮೇಲೆ ಎತ್ತಾ ಇದ್ನಲ್ಲ ಅಂತ ಅನ್ಕೊಬಿಡ್ತಾರೆ ಅಂತ. ಈ ನಾಟಕದವರಲ್ಲ ನಮ್ಗೆ ಸಮಸ್ಯೆ, ಸ್ಟೇಜ್ ನೋಡಿದ ತಕ್ಷಣ ಅದೊಂಥರ ಭಯ. ಸೊ ಹಂಗಾಗಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಬಿಡಿ. ಸೊ ದಯವಿಟ್ಟು ಆಗಸ್ಟ್ 23ನೇ ತಾರೀಕು ಇದರ 2ರಷ್ಟು 3ರಷ್ಟು 4ರಷ್ಟು ಜನ ನಮ್ಮ ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾವನ್ನು ನೋಡಿ. ಅಣ್ಣ ಹೇಳ್ದಂಗೆ ಭೀಮ, ಕೃಷ್ಣ ಎಲ್ಲರೂ ಬರ್ತಾ ಇದ್ದಾರೆ. ಸೊ ಅದರ ಜೊತೆಗೆ ನಮ್ಮ ಪೌಡ್ರು ಬರ್ತಾ ಇದೆ. ಎಲ್ಲ ಕನ್ನಡ ಚಿತ್ರಗಳನ್ನು ನೋಡಿ, ನಮ್ಮ ದುನಿಯಾ ವಿಜಯ್ ಸಿನಿಮಾ ನೋಡಿ ಯಶಸ್ವಿ ಮಾಡಿಕೊಡಿ, ನಮ್ಮ ಗಣಪನ್ ಸಿನಿಮಾ ನೋಡಿ ಯಶಸ್ವಿ ಮಾಡಿಕೊಡಿ, ನಮ್ಮ ಪೌಡ್ರು ಸಿನಿಮಾ ನೋಡಿ ಯಶಸ್ವಿ ಮಾಡಿಕೊಡಿ. ಎಲ್ಲ ಕನ್ನಡ ಸಿನಿಮಾಗಳನ್ನ ನೋಡಿ. ಇವತ್ತಿನ ಸ್ಥಿತಿ ಎಲ್ಲರಿಗೂ ಗೊತ್ತಿರುವಂಥದ್ದೇ. ನಮ್ಮದು ಕರ್ನಾಟಕದಲ್ಲಿ ಒಂದೇ ಅಲ್ಲ, ಇಡೀ ಭಾರತ ಚಿತ್ರರಂಗದಲ್ಲಿ ಅದಾಗಿದೆ ಅಂತ ಎಲ್ಲರೂ ಮಾತಾಡ್ತಾರೆ. ಇದಾಗಬೇಕು ಬಿಡಬೇಡಿ. ಯಾಕೆಂದರೆ ಇದೊಂದು ಉದ್ಯಮ. ಈ ಉದ್ಯಮದಲ್ಲಿ ತುಂಬ ಜನ ಇದನ್ನೇ ಕಾಯಕ ಅಂತ ನಂಬಿಕೊಂಡು ಸಂಸಾರನ ಕೆಟ್ಕೊಂಡಿದ್ದಾರೆ, ಅದೇ ನಂಬಿ ಜೀವನ ಮಾಡ್ತಿದ್ದಾರೆ. ಸೊ ಹಾಗಾಗಿ ರಘುಣ್ಣ ಹೇಳ್ದಂಗೆ ಬರೀ ಮೊಬೈಲಲ್ಲೇ ನೋಡಿಕೊಂಡು ಅಲ್ಲೇ ಎಲ್ಲೋ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ನೋಡಿಕೊಂಡು ಸಿನಿಮಾ ಉದ್ಯಮವನ್ನು ನಾಶ ಮಾಡಬೇಡಿ. ದಯವಿಟ್ಟು ಮುಂಚೆ ಹೇಗೆ ಬಂದು ಹಬ್ಬ ಮಾಡ್ತಿದ್ರು ಥಿಯೇಟ್ರಲ್ಲಿ, ಹಾಗೆ ಬಂದು ನಮ್ಮ ಥಿಯೇಟ್ರಲ್ಲಿ ಕನ್ನಡ ಸಿನಿಮಾವನ್ನು ನೋಡಿ ಹಬ್ಬ ಮಾಡಿ. ಎಲ್ಲ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ, ಪ್ರೊಡ್ಯೂಸರ್ಸ್ಗೆ, ಇಡೀ ಸಿನಿಮಾ ಉದ್ಯಮಕ್ಕೆ ಎಲ್ಲರೂ ಕೂಡ ನೀವು ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ. ಮತ್ತೊಂದು, ನಾನು 10th ರಣಧೀರ ಪಿಕ್ಚರ್ನ ಹಿಂಗೆ ಬಕೆಟಲ್ಲಿ ಮುಂದೆಗಡೆ ಸೀಟಲ್ಲಿ ಕೂತ್ಕೊಂಡು ನೋಡಿದ್ದಿದ್ದು. ಮೆಗಾ ಹಿಟ್ ಆಗ್ಬಿಟ್ಟಿತ್ತು.
ಅದು ಬಿಟ್ಟರೆ ಈಗಲೇ ನಾವು ಬೋರ್ಡ್ರ್ ಚಿತ್ರನ ಇಲ್ಲಿ ಬಗ್ಗೆ ಗಾಂಧಿ ಸೀಟಲ್ಲಿ ಕೂತ್ಕೊಂಡು ನೋಡಿದ್ದು, ಇದು ಮೆಗಾ ಹಿಟ್ ಆಗ್ಬಿಡ್ಲಿ ಅಂತ ನನ್ನ ಹಾಗೆ ಆಗುತ್ತೆ. ನಿಮ್ಮ ಆಶೀರ್ವಾದ ಪ್ರೀತಿ ಹೀಗೆ ಇರಲಿ. ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ಹಾಗೂ ನಮ್ಮ ಪತ್ರಿಕೋದ್ಯಮದ ಸ್ನೇಹಿತರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹಾಗೆ ಈ ಸಿನಿಮಾವನ್ನು ಮತ್ತಷ್ಟು ನಮಗೆ ನಮ್ಮ ಸಿನಿಮಾ ಅಂತಲ್ಲ, ಇಡೀ ಕನ್ನಡ ಸಿನಿಮಾದ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನು ಹೇಳಿ ಇನ್ನೂ ಚೆನ್ನಾಗಿ ಅದನ್ನು ನೋಡಿ ಪ್ರೇರೇಪಿತರಾಗಿ ಕನ್ನಡ ಸಿನಿಮಾ ನೋಡೋದಕ್ಕೆ ಜನ ಬರುವಂತೆ ಎನ್ಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಓದೋರಿಗೆ ಗೊತ್ತು. ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಆಕ್ಚುಲಿ ಈ ಸಿನಿಮಾ ಫಸ್ಟ್ ಟೈಮ್ ಜನಾರ್ದನ್ ಸರ್ ನನಗೆ ಈ ಒಂದು ಜಿಸ್ಟ್ ಕೊಟ್ಟಿದ್ರು ಫೋನಲ್ಲಿ. ಅದಾದ್ಮೇಲೆ ಅವ್ರಿಗೆ ಮೀಟ್ ಮಾಡಿ ಫುಲ್ ನರೇಷನ್ ಕೊಟ್ಟರು. ಆ್ಯಂಡ್ ಆನೆಸ್ಟ್ಲಿ ನನಗೆ ತುಂಬ ಐ ವಾಸ್ ವೆರಿ ಸ್ಕೇರ್ಡ್ ಈ ಪಾತ್ರ ಮಾಡ್ಬೇಕಂತ. ಯಾಕಂದ್ರೆ ಬಿಕಾಸ್ ಐ ಥಿಂಕ್ 4-5 ಸೀನ್ಸ್ ಇದೆ ಈ ಸಿನಿಮಾದಲ್ಲಿ. ದಟ್ ಫುಲ್ ಆಕ್ಷನ್ ಸೀಕ್ವೆನ್ಸಸ್ ತುಂಬಾ ಇದೆ ಈ ಸಿನಿಮಾದಲ್ಲಿ. ಅಂಡ್ ಫಾರ್ ಮೀ ಆಲ್ವೇಸ್ ನಂಗೆ ಒಂದು ಚಾಲೆಂಜ್ ಇತ್ತು, ಮೈಂಡಲ್ಲಿ ಇತ್ತು ಒಂದು ಆ ಥರ ಒಂದು ಪಾತ್ರ ಸಿಗ್ಬೇಕಂತ. ಬಟ್ ಇಟ್ ಹ್ಯಾಸ್ ಟು ಬಿ ವಿತ್ ದ ರೈಟ್ ಟೀಮ್. ಸೊ ಆಬ್ವಿಯಸ್ಲಿ ನೋ ಬೆಟರ್ ದೆನ್ ನಮ್ಮ ಡೈರೆಕ್ಟರ್ ಜನಾರ್ದನ್ ಸರ್. ಅಂಡ್ ಆಫ್ ಕೋರ್ಸ್ DOPs ಆರ್ ಆಲ್ಸೋ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಯಾಕಂದ್ರೆ ಈ ತರ ಸೀನ್ಸ್ ಶೂಟ್ ಮಾಡ್ಬೇಕಂದ್ರೆ ಇಟ್ ಹ್ಯಾಸ್ ಟು ಲುಕ್ ಎಸ್ಥೆಟಿಕ್. ಅಂದ್ರೆ ಸುಮ್ಮನೆ ಒಂದು ಲೇಡಿ ಡಾನ್ ತರ ಬಂದು ಏನೋ ಧೂಪ್ ಎಲ್ಲ ಹಾಕಿ ಅದು ಚೆನ್ನಾಗಿ ಕಾಣಲ್ಲ ಅಂತ ನಾನೇ ಅವ್ರಿಗೆ ನಾನು ಅಡ್ವೈಸ್ ಮಾಡಿದೆ. ಸೊ ಲೆಟ್ ಮೀ train for it and look good in the film. So Advaita and as well as Shanti Sagar Oru, I think they've shot it very aesthetically. And of course e stellar multi-star cast. I mean, of course pratiyobru character ee cinema dalli tumba talent ide. They all very talented actors. But adbittu we have to see our star cast of the producers. Yakandre we have KRG, which has Karthik, Arnab from TVF, Vijay Subramaniam, who's creatively so involved, and Yogi as well. Yogi ಅವರು already 20 ವರ್ಷ ಅಂತ ಗೊತ್ತು ಸಿನಿಮಾ ಇಂಡಸ್ಟ್ರಿಯಿಂದ. From where we have seen him from, I don't know, I think 2000 or something like that. Of course Digant ಅವ್ರ ಜೊತೆ ನಾನು ಕೆಲಸ ಮಾಡಿ ತುಂಬಾ ಖುಷಿ ಆಯ್ತು. This is almost my 6th film, 6ನೇ film I think, or I don't know, 4th film. I think almost 15 ವರ್ಷ ಅಂತ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. But yeah, so ಇವರೆಲ್ಲ, I mean, I know them for many years now. But of course Rangana Raghu sir, first of all congratulations. Nijvaglu I think he's actually one of the best artists ನಮ್ಮ ಇಂಡಸ್ಟ್ರಿಯಲ್ಲಿ ಬಂದಿದ್ದು. And it's always a pleasure working with him. ಅಂದ್ರೆ ಅವ್ರು ನನ್ನ ಸೆಟ್ ಹೋದ ತಕ್ಷಣ I don't even feel ನಾನು ಶೂಟ್ಗೆ ಬಂದಿದ್ದೀನಿ. I feel like I'm in a very comfortable environment, especially ಅವರಿದ್ದಾಗ. Then of course Danya, it's first time ಅವ್ರ ಜೊತೆ ಕೆಲಸ ಮಾಡಿ. The new crop of the Kannada film industry. So Nijvaglu she's very down to earth, and you know she doesn't come with qualms on set. Tumba chennagidare. Really enjoyed working with her. Of course Anirudh Achar anko nodidaga I was like, oh my god, such a good actor, and you know innu cinema ಮಾಡಬೇಕು. I would love to work with him. So settled, yeah. Climax ಅಲ್ಲಿ ಒಂದು scene ಇದೆ ನಮ್ಮಿಬ್ರಲ್ಲಿ. I think it was a very good scene. So yeah, Ravi Shankar ಅವ್ರ ಜೊತೆ I think 3ನೇ ಸಿನಿಮಾ ಮಾಡಿದ್ದೀನಿ. So again it was really lovely working with you. Nagbhushan ಅವರು first time, but wonderful actor as well. Suleiman sir, very nice working with you too. But I think overall ಈ ಸಿನಿಮಾ ಸ್ಕ್ರಿಪ್ಟ್ ತುಂಬಾನೇ ಕಾಂಪ್ಲಿಕೇಟ್. I'm sorry, ನನ್ನ ಕ್ಯಾರೆಕ್ಟರ್ ಹೆಸರು ಹೇಳ್ತಾ ಇದ್ದೀನಿ, ಸಾರಿ. So sorry ದೇಶ್ ಪಾಂಡೆ ಸರ್, ಬಟ್ ಸಿನಿಮಾದಲ್ಲಿ ಅವ್ರ ಹೆಸರು ಸುಲೇಮಾನ್ ಅಂತ. So I think I'm very like involved. ಈ ಪ್ರಾಜೆಕ್ಟ್ ಅಲ್ಲಿ ನನ್ನ ಕ್ಯಾರೆಕ್ಟರ್ಸ್ ಅಲ್ಲಿ ನಿತ್ಯ was your character. So I think I'm very still in that zone. But actually ಈ ಸಿನಿಮಾದಲ್ಲಿ the script ತುಂಬಾನೇ ಕಾಂಪ್ಲಿಕೇಟೆಡ್ ಆಗಿತ್ತು. ಅಂದ್ರೆ ಫಸ್ಟ್ ಟೈಮ್ ನಾನು ಕೇಳಿದಾಗ ನಾನು ಆಕ್ಚುಲಿ ಜನಾರ್ದನ್ ಸರ್ ಬಗ್ಗೆ ಕೇಳಿದೆ, ಹೌ ವಿ ಗೋಯಿಂಗ್ ಟು ಶೂಟ್ ದಿಸ್ ಅಂತ. ಬಿಕಾಸ್ ಇಟ್ಸ್ ಎವ್ರಿ ಸೀನ್ ಇಸ್ ಸೋ ಡಿಫಿಕಲ್ಟ್ ಟು ಎಕ್ಸಿಕ್ಯೂಟ್. ಅಂಡ್ ಐ ಥಿಂಕ್ ದ ಎಕ್ಸಿಕ್ಯೂಷನ್ ಪಾರ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಇಟ್ಸ್ ವೆರಿ ಯೂನಿಕ್. ಐ ನೋ ಪ್ರತಿಯೊಬ್ರು ಆಕ್ಟರ್ ಹೇಳ್ತಿದ್ದಾರೆ ನಮ್ಮ ಸಿನಿಮಾ ಚೆನ್ನಾಗಿದೆ, ಯು ನೋ ಇಟ್ಸ್ ವೆರಿ ಯೂನಿಕ್, ಇಟ್ಸ್ ಡಿಫ್ರೆಂಟ್. ಬಟ್ ಐ ಥಿಂಕ್ ದಿಸ್ ಇಸ್ ಅ ವೆರಿ ನ್ಯೂ ಕೈಂಡ್ ಆಫ್ ಸಬ್ಜೆಕ್ಟ್, ಅಂಡ್ ಅದಕ್ಕೆ ಐ ಥಿಂಕ್ ಐ ಆಮ್ ವೆರಿ ಎಕ್ಸೈಟೆಡ್ ಟು ಬಿ ಅ ಪಾರ್ಟ್ ಆಫ್ ಇಟ್. ಸೊ I'm hoping the trailer is liked by a lot of people, and cinema August 23rd release ಆಗ್ತಾ ಇದೆ. So wishing the team all the very best, and thanks. ಇಲ್ಲ ನೀವು ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಸೇರಿರೋದಕ್ಕೆ ಧನ್ಯವಾದಗಳು. ಸಾಕಾ? ಪೌಡರ್ ಸಿನಿಮಾ ಬಗ್ಗೆ ಮಾತಾಡೋದಿದ್ರೆ ಫ್ರಮ್ ಸ್ಟಾರ್ಟ್ ಟು ಫಿನಿಶ್
ಲೈಕ್ ನನ್ನ ಲೈಫ್ನಲ್ಲೇ ಐ ಥಿಂಕ್ ದ ಮೋಸ್ಟ್ ಮೆಮೊರಬಲ್ ಎಕ್ಸ್ಪೀರಿಯನ್ಸ್ ಆಗಿ ಉಳ್ಕೊಳ್ಳುತ್ತೆ ನನಗೆ. ಥ್ಯಾಂಕ್ ಯು ಟು ಕಾರ್ತಿಕ್ ಸರ್, ಯೋಗಿ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. TVF ಅವರ ಮೊದಲನೇ ಹೆಜ್ಜೆ, ನೀವೀಗಾಗಲೇ ಟ್ರೇಲರ್ನ ನೋಡಿರ್ತೀರಾ. KRG ಸಂಸ್ಥೆ ಏನಂದ್ರೆ ದೇ ಆರ್ ನೋನ್ ಟು ಮೇಕ್ ಯುನೀಕ್ ಸ್ಕ್ರಿಪ್ಟ್ಸ್. ಸೊ ಆ ಥರ ಒಂದು ಕಥೆನ ನಮ್ಮ ಡೈರೆಕ್ಟರ್ ಜನಾರ್ದನ್ ಸರ್ ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳಲೇಬೇಕು. ಏನಪ್ಪ ನಾ ಮಾತಾಡ್ಬೇಕಾದ್ರೆ ಮೈಕಿಂಗ್. ಓಕೆ, ಸೊ ನಮ್ಮ ಡೈರೆಕ್ಟರ್ ಸರ್ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳಬೇಕು. ಫೈನಲಿ ಕಮಿಂಗ್ ಟು ದ ಸ್ಟಾರ್ ಕಾಸ್ಟ್, ದಿಗಂತ್ ಅವರು, ಅನಿರುದ್ಧ್ ಅವರು, ಶರ್ಮಿಳಾ ಅವರು, ನಮ್ಮ ರಂಗಾಯಣ ರಘು ಸರ್, ರವಿಶಂಕರ್ ಸರ್, ದೇಶಪಾಂಡೆ ಸರ್, ಮತ್ತೆ ನಾಗಭೂಷಣ್ ಅವರು ಆ್ಯಂಡ್ ಹುಲಿ ಕಾರ್ತಿಕ್ ಅವರು, ಎಲ್ಲರ ಜೊತೆ ಕೆಲಸ ಮಾಡಿ ನನಗೆ ತುಂಬಾ ತುಂಬಾ ಖುಷಿ ಆಯಿತು. ಎಲ್ಲರೂ ಹೇಳ್ತಾರೆ ಶೂಟಿಂಗ್ ಮಾಡ್ಬೇಕಂದ್ರೆ ಕಲಿತ್ವಿ, ಇದನ್ನ ಕಲಿತ್ವಿ, ಅದನ್ನ ಕಲಿತ್ವಿ. ನನಗೆ ನಿಜವಾಗ್ಲೂ ಇಟ್ ವಾಸ್ ಜಸ್ಟ್ ಲೈಕ್ ಅ ರೋಲರ್ ಕೋಸ್ಟರ್ ರೈಡ್, ಜಸ್ಟ್ ಸೋ ಮಚ್ ಫನ್. ಎಷ್ಟು ಮಜಾ ಮಾಡಿದ್ವಿ ಸೆಟ್ನಲ್ಲಿ ಅಂದರೆ ಅದು ನಾವು ರಿಫ್ಲೆಕ್ಟ್ ಆಗಿದೆ ನಮ್ಮ ಸಿನಿಮಾದಲ್ಲಿ. ಸೊ 23rd August ಮರೀದೆ ನಮ್ಮ ಸಿನಿಮಾನ ನೋಡಿ. ಈ ಒಂದು ಗ್ಲೂಮಿ ಅಟ್ಮಾಸ್ಫಿಯರ್, ಮೊನಾಟನಸ್ ಲೈಫ್ ಸ್ಟೈಲ್ ಇಂದ ಒಂದು ಬ್ರೇಕ್ ಬೇಕು ಅಂದ್ರೆ ಒಂದು ನಮ್ಮ 23ನೇ ತಾರೀಕು ಥಿಯೇಟರ್ನಲ್ಲೇ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಎಲ್ಲರೂ ಬಿಡುವು ಮಾಡಿಕೊಂಡು ಇವೆಂಟಿಗೆ ಬಂದಿರೋದಕ್ಕೆ, ಆಲ್ ದಿ ಮೀಡಿಯಾ ಪೀಪಲ್ ಆ್ಯಂಡ್ ಸ್ಟೂಡೆಂಟ್ಸ್. ಪೌಡರ್ ಒಂದು ಪರಿಪೂರ್ಣ ಮನೋರಂಜನಾತ್ಮಕ ಸಿನಿಮಾ. 90% ಎಂಟರ್ಟೈನ್ಮೆಂಟ್ ಇದೆ, ಒಂದು 10% ಎಕ್ಸ್ಪೆರಿಮೆಂಟ್ ಅಂತ ಅಂದ್ಬಿಟ್ಟು ಮಾಡಿದ್ವಿ. ಮೂಲ ಕತೆ ಬಂದು ದೀಪಕ್ ವೆಂಕಟೇಶನ್ ಅವ್ರು ಮಾಡಿರೋದು, ಮುಂಬೈ ಬೇಸ್ಡ್ ರೈಟರ್. ಅದನ್ನ ನಾವು ಕನ್ನಡಕ್ಕೆ ಅಡಾಪ್ಟ್ ಮಾಡ್ಕೊಬೇಕಾದ್ರೆ ನಾನು ತ್ರಿಲೋಕ್ ತ್ರಿವಿಕ್ರಮ್ ಅಂತ ಅಂದ್ಬಿಟ್ಟು ಒಬ್ಬ ಬರಹಗಾರನ ಮೀಟ್ ಮಾಡಿದೆ. ತುಂಬಾ ಅದ್ಭುತ ರೈಟರ್. ಮನುಷ್ಯ ನೋಡಕ್ಕೆ ತುಂಬಾ ಸೋಂಬೇರಿತನ ತರ ಕಾಣಿಸ್ತಾನೆ, ಅವ್ನು ಇವತ್ತು ಇವೆಂಟಿಗೂ ಬಂದಿರಲ್ಲ, ಬಟ್ ಎಕ್ಸೆಪ್ಷನಲ್ ರೈಟರ್. ಸೊ ಸಿನಿಮಾ ಡೈರೆಕ್ಟ್ ಮಾಡ್ಬೇಕಾದ್ರೆ ನನಗೆ ಬೇಸಿಕಲಿ ಆಸ್ ಎ ಡೈರೆಕ್ಟರ್ ನನಗೆ ಎರಡು ತುಂಬಾ ಚಾಲೆಂಜಿಂಗ್ ವಿಷಯಗಳಿದ್ದಿದ್ದು. ಕಾಮಿಡಿ ಜಾನರ್ ಸಿನಿಮಾನ ನಾನು ಮೊಟ್ಟ ಮೊದಲ ಬಾರಿಗೆ ನಾನು ಅಟೆಂಪ್ಟ್ ಮಾಡಿದ್ದು. ಸೊ ಕಾಮಿಡಿ ಈಸ್ ಆಲ್ ಅಬೌಟ್ ಟೈಮಿಂಗ್. ಸೊ ಅದು ಹಿಡಿದ್ರೆ ಒಂದು ಮಟ್ಟಿಗೆ ಸಿನಿಮಾ ನಿಂತ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಒಂದು ಧೈರ್ಯ ಇತ್ತು. ಅದು ಒಂದು ಮಟ್ಟಿಗೆ ಸಿನಿಮಾ ಅದು ಆ ಲೆವೆಲ್ ಬಂದು ಇದೆ. ಸೆಕೆಂಡ್ ಮೇಜರ್ ಚಾಲೆಂಜ್, ದ ಟ್ಯಾಲೆಂಟ್, ಫುಲ್ ಆಫ್ ಟ್ಯಾಲೆಂಟ್. ಧನ್ಯಾ, ದಿಗಂತ್, ಶರ್ಮಿಳಾ, ರಘು ಸರ್, ರವಿಶಂಕರ್ ಸರ್, ಗೋಪಿ ಸರ್, ನಾಗಭೂಷಣ್, ಇಷ್ಟು ಜನ ಕಲಾವಿದರನ್ನ ಒಂದೇ ಸಿನಿಮಾದಲ್ಲಿ ಜೊತೆ ಕೆಲಸ ಮಾಡ್ತಾ ಇರೋದು ತುಂಬಾ ಖುಷಿ ಇತ್ತು. ಅಟ್ ದ ಸೇಮ್ ಟೈಮ್ ಒಂದು ಭಯನೂ ಇತ್ತು. ಅಂದ್ರೆ ಮ್ಯಾಕ್ಸಿಮಮ್ ಈ ಟ್ಯಾಲೆಂಟ್ ಇಟ್ಕೊಂಡು ಒಂದು ಮ್ಯಾಕ್ಸಿಮಮ್ ಆಪ್ಟಿಮಮ್ ಲೆವೆಲ್ಗೆ ಅದನ್ನ ತಗೊಂಡು ಅದನ್ನ ಸಿನಿಮಾಗೆ ಕಾಂಟ್ರಿಬ್ಯೂಟ್ ಮಾಡಿಸಿ, ಅಟ್ ದ ಸೇಮ್ ಟೈಮ್ ಆ ಕಾಂಟ್ರಿಬ್ಯೂಷನ್ ಎಫೆಕ್ಟ್ ಆಡಿಯನ್ಸ್ಗೆ ಹೋಗಿದ್ಯಾ ಇಲ್ವಾ ಅಂತ ಅಂದ್ಬಿಟ್ಟು ನನಗೆ ಆಕ್ಟರ್ಸ್ ಕಡೆಯಿಂದ ಅದೊಂದು ರಿಸಲ್ಟ್ ಒಂದು ಸಿಕ್ಕಿದೆ. August 23rd ಉತ್ತರ ಕಾಯ್ತಾ ಇದ್ದೀನಿ, ಅದು ಪರಿಪೂರ್ಣವಾಗಿ ಕನ್ವರ್ಟ್ ಆಗಿದ್ಯಾ ಇಲ್ವಾ ಅಂತ ಅಂದ್ಬಿಟ್ಟು. ಕಾರ್ತಿಕ್ ಸರ್ ಸ್ಕ್ರಿಪ್ಟ್ ಕಳ್ಸಿದ್ರು, ಒಂದ್ಸಲ ಓದ್ಕೊಂಡು ಆಫೀಸಿಗೆ ಬನ್ನಿ ಅಂತ ಅಂದ್ಬಿಟ್ಟು. ಸ್ಕ್ರಿಪ್ಟ್ ಓದ್ಬಿಟ್ಟು ಆಫೀಸಿಗೆ ಹೋದೆ. ನಮ್ಗೆ ಯಾವಾಗ್ಲೂ ಒಂದು ಕ್ರಿಯೇಟಿವ್ ಇಚ್ಛೆ ಇರುತ್ತೆ, ಹೊಸದಾಗಿ ಏನಾದ್ರು ಮಾಡ್ಬೇಕು ಅಂತ. ಮಾರನೇ ದಿವಸ ಸ್ಕ್ರಿಪ್ಟ್ ಓದ್ಮೇಲೆ ಹೋದೆ. ಸರ್, ಕ್ಲೈಮ್ಯಾಕ್ಸ್ ಒಂದು ಸ್ವಲ್ಪ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಯೂಶಲಿ ಕಾಮಿಡಿ ಅಂತಂದ್ರೆ ವಿಜುವಲ್ ಕಾಮಿಡಿ ಮಾಡ್ತಾರೆ, ಸಿಚುವೇಶನಲ್ ಬೇಸ್ಡ್ ಕಾಮಿಡಿ ಮಾಡ್ತಾರೆ. ನನಗೆ ಸ್ವಲ್ಪ ವಿಜುವಲ್ ಕಾಮಿಡಿ ಮಾಡಬೇಕು ಅಂತಿದೆ. ಸೊ ಒಂದು ಕ್ಲೈಮ್ಯಾಕ್ಸ್ ಒಂದು ಸ್ವಲ್ಪ ಚೇಂಜ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಐಡಿಯಾ ಪಿಚ್ ಮಾಡಿದೆ ಕಾರ್ತಿಕ್ ಸರ್ಗೆ. ಹಿ ವಾಸ್ ರಿಯಲಿ ಎಕ್ಸೈಟೆಡ್, ಚೆನ್ನಾಗಿದೆ ಇದು ಅಂತಲ್ಲ ಅಂತ ಅನ್ಕೊಂಡು. ಅವರ ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವ್ರ ಚೇರಲ್ಲಿ ಕೂತ್ಕೊಂಡು ನಾನು ಯೋಚನೆ ಮಾಡೋದಾದ್ರೆ, ಕತೆ ಒಂದಿದೆ, ಅದಕ್ಕೆ ಒಬ್ಬ ನಿರ್ದೇಶಕ ಇದ್ದಾನೆ, ಒಂದು ಸೆಟ್ ಆಫ್ ಟ್ಯಾಲೆಂಟ್ ಇದೆ. ಈ ಮೂರನ್ನ ಒಂದು ಸಿನಿಮಾ ಆಗಿ ನಾನು ಪ್ಯಾಕೇಜ್ ಮಾಡಿ ನೋಡಿದಾಗ ಒಂದು ಎಕ್ಸ್ ಅಮೌಂಟ್ ಇಸ್ ಅ ಸೇಫ್ ಬೆಟ್ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರುತ್ತೆ. ಬಟ್ ವೆನ್ ಐ ಪಿಚ್ ದಿಸ್ ಐಡಿಯಾ, ಅವರು ಆ ಕಂಫರ್ಟ್ ಪೊಸಿಷನ್ ಇಂದ ಹೊರಗೆ ಹೋಗಿ ಕೆಲಸ ಬರುತ್ತೆ. ಒಂದು ಕನ್ಫ್ಯೂಷನ್ ಇತ್ತು, ಮಾಡದ ಬಿಡದ ಅಂತ ಅನ್ಕೊಂಡು. ಬಟ್ ಕಾರ್ತಿಕ್ ಸರ್ ಬೀಯಿಂಗ್ ಕಾರ್ತಿಕ್, ಈ ಸೆಡ್ ಟು ಇಟ್ ಜನಾರ್ದನ್, ನನಗೆ ಆ ರಿಸ್ಕ್ ಪೊಸಿಷನ್ ಬಂದರೂ ಪರವಾಗಿಲ್ಲ. ಐ ಆಮ್ ಹೋಪ್ಫುಲ್ ನಾವು ಹಾಕೋ ಎಫರ್ಟು ಆಡಿಯನ್ಸ್ ರೆಕಗ್ನೈಸ್ ಮಾಡ್ತಾರೆ ಅಂಡ್ ಇಟ್ ವಿಲ್ ಬಿ ಫ್ರೂಟ್ಫುಲ್ ಅಂತ ಅಂದ್ಬಿಟ್ಟು. ಐ ಸೇ ಕಾರ್ತಿಕ್ ಸರ್, ಎಂಟೈರ್ ಪ್ರೊಡಕ್ಷನ್ ಟೀಮ್, ವಿಜಯ್ ಸರ್, ಯೋಗಿ ಸರ್, TVF ಎಲ್ಲರೂ. ನನಗೆ ಒಂದು ವಾಟ್ ಎವರ್ ಸಿನಿಮಾ ಮಾಡಬೇಕಾದ್ರೆ ನನಗೆ ಟೆಕ್ನಿಷಿಯನ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಸಿನಿಮಾಟೋಗ್ರಫಿಯಲ್ಲಿ ಶಾಂತಿ ಸಾಗರ್, ಅದ್ವೈತ್, ಮತ್ತೆ ಆರ್ಟಲ್ಲಿ ವಿಶ್ವಾಸ್ ಅವರು. ಅದ್ವೈತ್ ಮತ್ತೆ ವಿಶ್ವಾಸ್ ಅವರು ಸೆಟ್ಟಲ್ಲಿ ಇದ್ರೆ 90% ನನಗೆ ಒಂಥರ ಸಖತ್ ರಿಲ್ಯಾಕ್ಸ್ಡ್ ಆಗಿ ಹೋಗ್ಬಿಟ್ಟು ಸೆಟ್ಟಲ್ಲಿ ಡೈರೆಕ್ಟ್ ಮಾಡ್ಬೋದು ನಾನು. ದೇ ಆರ್ ವೆರಿ ಆನೆಸ್ಟ್ ಟು ದೇರ್ ಕ್ರಾಫ್ಟ್. ಇಬ್ಬರು ನಾನು 100% ಬೇಕು ಅಂತಂದ್ರೆ 101% ಡೆಲಿವರ್ ಮಾಡೋಂಥ ಇಬ್ಬರು ಟೆಕ್ನಿಷಿಯನ್ಸು. ಎಡಿಟ್ ಬಂದು ಗೌತಮ್ ಪಲ್ಲಕ್ಕಿ ಮತ್ತೆ ಹರಿ ಅಂತ ಮಾಡಿದ್ದಾರೆ. ಹರಿಕೃಷ್ಣ ಒಂದ್ಸಲ ಇದ್ದಾಳು.
ಸೊ ಅವನು ಸ್ಪೆಷಲ್ ಆಗಿ ಏನು ಕೇಳ್ತಾ ಇದ್ದಾನೆ ಅಂತಂದ್ರೆ ಅವ್ನು ನನಗೆ ಒಂದು 17-18 ವರ್ಷದಿಂದ ಗೆಳೆಯ ನನಗೆ. ಅಜ್ಞಾತವಾಸಿ, ಗುಲ್ಟು, ಸಾರ್ವಜನಿಕರಿಗೆ ಸುವರ್ಣ ಅವಕಾಶಕ್ಕೆ ನನಗೆ ಕೋ ಡೈರೆಕ್ಟರ್ ಆಗಿದ್ದ. ಪೌಡರ್ ಸಿನಿಮಾ ಮಾಡ್ಬೇಕಾದ್ರೆ ಅವನದೇ ಆದಂಥ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಬಿಟ್ಟು ಕತೆ ಬರೀತಾ ಇದ್ದ. ನನಗೆ ನನ್ನ ಲೈಫಲ್ಲಿ ಅವನ ಹತ್ರ ಟ್ರಬಲ್ ಶೂಟರ್ ಇದ್ದಂಗೆ. ವೆನ್ ಎವರ್ ದೇರ್ ಇಸ್ ಅಬ್ಸ್ಟಿಕಲ್, ಅಪ್ಪಾಜಿ ಹಿಂಗಿದೆ ಅಂತ ಅನ್ಕೊಂಡು ಹೋಗಿ ಫಾಲ್ ಬ್ಯಾಕ್ ಆಗಂತ ಮನುಷ್ಯ ಅವನು. ಫಾರ್ ದ ಫಸ್ಟ್ ಟೈಮ್ ಅವನು ಎಡಿಟ್ ಮಾಡ್ತಾ ಇದ್ದಾನೆ. ಸಿನಿಮಾ ಬಂದು ಎಡಿಟ್ ಮಾಡ್ಕೊಡು ಅಂದಾಗ ಅವ್ನ ಕತೆ ಬರೆಯೋದನ್ನ ನಿಲ್ಲಿಸಿ ಒಂದು 6 ತಿಂಗಳು ಸೈಡಿಗೆ ಇಟ್ಬಿಟ್ಟು ಒಂದು ಸಿನಿಮಾ ನನಗೆ ಎಡಿಟ್ ಮಾಡಿಕೊಡ್ತಾ ಇದ್ದಾನೆ. ಆ್ಯಂಡ್ ಅವ್ನ ಕಾಂಟ್ರಿಬ್ಯೂಷನ್ ಆ ಟ್ರೈಲರ್ ಆಗಲಿ ಟೀಸರ್ ಆಗಲಿ ಎಲ್ಲಾದ್ರೂ ಕಾಣಿಸುತ್ತೆ. ಅಟ್ ದ ಸೇಮ್ ಟೈಮ್ ಸಿನಿಮಾದಲ್ಲೂ ಗೊತ್ತಾಗುತ್ತೆ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಡೈರೆಕ್ಷನ್ ಬಾಯ್ಸ್. ನನ್ನ ಅಸೋಸಿಯೇಟು VK ಇಲ್ಲಿದೆಯೋ, VK ಓಕೆ ಸಿಕ್ಕಿಲ್ಲ. ಆ್ಯಂಡ್ ಡೈರೆಕ್ಷನ್ ಬಾಯ್ಸ್ ಮಂಜು, ವಿಕಾಸ್, ಚೇತನ್ ಆ್ಯಂಡ್ ಶಿವು. Special thanks also to KRG family, Adit, Kabir, Bindu, Naveen, all of you, and entire TV family. VK was the first. Special mention Chetan and Nanjundaya ಅವರಿಗೆ, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕಡೆಯಿಂದ ಒಂದು 50% ಪ್ರೆಷರ್ ಇದ್ರೆ ಅವರು ಒಂದು 150% ಪ್ರೆಷರ್ ನಮ್ಮ ಕಡೆಗೆ ಹಾಕ್ಬಿಟ್ಟು August 25th ಲಾಸ್ಟ್ ಇಯರ್ ಮುಹೂರ್ತ ಮಾಡಿದ್ವಿ. ಈ ವರ್ಷ ಒಂದು ವರ್ಷದಲ್ಲಿ ಸಿನಿಮಾನ ಮುಗಿಸೋ ಅಂತ ಅಂದ್ಬಿಟ್ಟು ನಿಲ್ಸಿದ್ದಾರೆ. ಅಂಡ್ ಕ್ರಿಯೇಟಿವ್ ಪ್ರೊಸೆಸ್ ಇಟ್ ಟೇಕ್ಸ್ ಟೈಮ್. ಇನ್ನು ಮುಂಚೆ 6 ತಿಂಗಳಲ್ಲೇ ಮುಗಿಸ್ಬಿಟ್ರು ಅವರು. ಸೊ ಒಂದು ವರ್ಷ ಲೇಬರ್ ಆಫ್ ಲವ್ 23rd ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀರಿ. ದಯವಿಟ್ಟು ಸಿನಿಮಾಗೆ ಬಂದು ನೋಡಿ. ನನ್ನ ಕಡೆಯಿಂದ ಥ್ರೂ ದಿ ಮೀಡಿಯಾ ಆಡಿಯನ್ಸ್ಗೆ ಏನು ಹೇಳ್ಬೇಕು ಅನ್ಕೊಂಡಿದ್ದೀನಿ ಅಂತಂದ್ರೆ, ವಿತ್ ಮಿನಿಮಲ್ ಎಕ್ಸ್ಪೆಕ್ಟೇಷನ್ ಸಿನಿಮಾಗೆ ಬಂದು ನೋಡಿ. ಐ ಆಮ್ ವೆರಿ ಮಚ್ ಶೋರ್ 100% ಎಂಟರ್ಟೈನ್ಮೆಂಟ್ ನೀವು ತಗೊಂಡು ಸಿನಿಮಾನ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ವಿಷಯ ಹೇಳಾಗಿದೆ, ಆದ್ರೂ ಏನಾದ್ರು ಹೊಸ್ತೇನಾದ್ರು ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಎಸ್, ಒಂದು ಒಳ್ಳೆ ಅವಕಾಶ ನನಗೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು KRG. ಅವರೇ ನನಗೆ ಫಸ್ಟ್ ಕರೆದು ಈ ತರ ಒಂದು ಸಿನಿಮಾ ಇದೆ ಕಾಮಿಡಿ, ಆ ತರ ಒಂದು ಭರವಸೆ ನನ್ನ ಮೇಲೆ ಹಾಕಿದ್ರಲ್ಲ, ನನಗೆ ತುಂಬಾ ತುಂಬಾ ಥ್ಯಾಂಕ್ ಯು. ಯೋಗಿ ಬಾಯ್, ಕಾರ್ತಿಕ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಜನಾರ್ದನ್ ಚಿಕ್ಕಣ್ಣ ಅಂತ ಗೊತ್ತಾಯ್ತು, ಇದು ಡೈರೆಕ್ಟರು. ನಾನು ತುಂಬಾ ದೊಡ್ಡ ಫ್ಯಾನು ಗುಲ್ಟು ಸಿನಿಮಾಗೆ. ಅದೊಂದು ಹೊಸ ತರ ಸಿನಿಮಾನೇ ಬಂದಿತ್ತು, ಒಂದು ಹೊಸ ಅಲೆನೇ ಸೃಷ್ಟಿ ಮಾಡಿತ್ತು. ಈ ತರನು ಮೂವಿ ಮಾಡಬಹುದಾ ಕನ್ನಡದಲ್ಲಿ ಅಂತ ಒಂದು ತೋರಿಸ್ಕೊಟ್ಟಿತ್ತು. ಸೊ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದಾಗ ಇನ್ನ ಖುಷಿ ಆಯ್ತು. ಬಟ್ ಅವತ್ತೇ ನನಗೆ KRG ನನಗೆ ಇನ್ನೊಂದು ಒಂದು ಎಕ್ಸ್ಪ್ಲೋಸಿವ್ ನ್ಯೂಸ್ ಕೊಟ್ಟಿದ್ರು. ಉತ್ತರಾಖಂಡದಲ್ಲೂ ನಾನು ಇದೀನಿ ಅಂತ ನಾನು ಕೇಳಿ ನನಗೆ ಇನ್ನ ಖುಷಿ ಆಗಿತ್ತು. ಅದು ನೆಕ್ಸ್ಟ್ ಪ್ರೆಸ್ ಮೀಟ್ ಇವಾಗಲೇ ಥ್ಯಾಂಕ್ ಯು ಹೇಳ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಅಫ್ಕೋರ್ಸ್ ಈಗ ನನ್ನ ಜೊತೆಗೆ ಆಕ್ಟ್ ಮಾಡಿದವರು ಅನಿ, ಆಮೇಲೆ ಧನ್ಯ, ನಾವು 3 ಜನ ಜೊತೆಗೆ ಇರ್ತಾ ಇದ್ವಿ ಇಡೀ ಸೆಟ್ ಅಲ್ಲಿ. ಅದರಲ್ಲಿ ಅನಿ ಅಂತೂ ಎಕ್ಸ್ಟ್ರೀಮ್ಲಿ ಹಿಲೇರಿಯಸ್. ಧನ್ಯ ಅವ್ರ ಕಾಲು ಎಳಿತಾನೆ ಇರ್ತಾ ಇದ್ದ ಯಾವಾಗ್ಲೂ. ಆಮೇಲೆ ಅವಾಗ್ಲೇ ಒಂದು 2 ಇಂಚ್ ಉದ್ದ ಆಗಿದ್ದು ಧನ್ಯ. ಸೊ ನಾವಂತೂ ತುಂಬಾ ಮಜಾ ಮಾಡ್ತಾ ಇದ್ವಿ. ಜೊತೆಗೆ ಶರ್ಮಿಳಾ ಅವರ ಎಕ್ಸ್ಟ್ರೀಮ್ಲಿ ಆಕ್ಷನ್, ಅಂದ್ರೆ ಆಕ್ಷನ್ ಮಾಸ್ಟರ್. ಇಲ್ಲಿ ಹೊಡಿರಿ ಅಂದ್ರೆ ಅವಳು ಇಲ್ಲಿ ಹೊಡಿತಾ ಇದ್ಲು. ಸೊ ನಾನು ಅನಿ ಇಬ್ರದ್ದು ನಮ್ಮ 3 ಜನದ ಒಂದು ಆಕ್ಷನ್ ಸೀಕ್ವೆನ್ಸ್ ಇದೆ, ಧನ್ಯನೂ ಇದಾರೆ. ಅವಾಗ ಪ್ರತಿ ಸತಿ ಅವ್ರದ್ದು ಆಗ್ತಿದ್ದಂಗೆ ಇವಾಗ ನೆಕ್ಸ್ಟ್ ನಾವು ಈಗ ಒದೆ ಬಿತ್ತು ಅಂತ ಎಲ್ಲ ಮಿಸ್ ಇಟ್ಟೆ, ಯಾವ್ದು ಸರಿಯಾಗಿ ಹೊಡೆದಿಲ್ಲ, ಎಲ್ಲಾ ಮಿಸ್ ಇಟ್ಟೆ. ಸೊ ನಾವ್ ಹಿಂಗ್ ಹಿಡ್ಕೊಂಡು ಹೋಗ್ತಾ ಇದ್ವಿ, ಇಲ್ಲಿ ಹೊಡಿಬೇಕು ಅಂದ್ರೆ ಹಿಂಗೆ. ಸೊ ಯಾ, ಫಸ್ಟ್ ಟೈಮ್ ಅಂಡ್ ಹೋಪ್ಫುಲಿ ಇದು ಲಾಸ್ಟ್ ಆಕ್ಷನ್ ಸೀಕ್ವೆನ್ಸ್ ಅನ್ಸುತ್ತೆ ಶರ್ಮಿಳಾ ಅವರಿಗೆ. ಗುಡ್ ಫಾರ್ ಅದರ್ ಆಕ್ಟರ್ಸ್ ನೋ. ಅಂಡ್ ರಘುವಣ್ಣನ ಜೊತೆ ಎಷ್ಟು ಸಿನಿಮಾ ಮಾಡಿದೀನಿ, ಅವ್ರ ಜೊತೆ ಮಾಡದೇ ಒಂದು ತುಂಬಾ ಸಂತೋಷ. ಅವ್ರ ಒಂಥರ ಆಕ್ಟಿಂಗ್ ಅಲ್ಲಿ ಒಂದು ಮಹಾಸಾಗರ ಇದ್ದಂಗೆ. ಅವ್ರ ಒಂದು ಬಾಟ್ಲ್ ಅಲ್ಲಿ ನೀರೆಷ್ಟು ಆಕ್ಟಿಂಗ್ ಮಾಡಿದ್ರೆ ಅಷ್ಟೇ ಮಾಡ್ತಾರೆ. ಜೋಗ ಜಲಪಾತ ಧುಮ್ಕಿ ಅಂದ್ರೆ ಧುಮುಕ್ತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ ರಘುವಣ್ಣ. ಮೊನ್ನೆ ಶಾಕಾಹಾರಿ ನೋಡ್ತಾ ಇದ್ದೆ, ಗೋಪಾಲ್ ದೇಶಪಾಂಡೆ ಅವ್ರದ್ದು ಇವ್ರದ್ದು ತುಂಬಾ ಚೆನ್ನಾಗಿದೆ. ಅಂದ್ರೆ ಸಟಲ್ ಆಕ್ಟಿಂಗ್ ನೋಡ್ಬೇಕಂದ್ರೆ ಅಲ್ಲಿ ನೋಡ್ಬೇಕು, ಕಾಮಿಡಿ ನೋಡ್ಬೇಕಂದ್ರೆ ನಮ್ ಗಾಳಿಪಟ, ಇದು ಎಷ್ಟೋ ಸಿನಿಮಾಗಳಿದೆ. ಪೌಡರ್ ನೆಕ್ಸ್ಟ್. ಸೊ ಹಾಗೆ ರಘುವಣ್ಣನ ಜೊತೆ ವರ್ಕ್ ಮಾಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಆಮೇಲೆ ನಮ್ಮ ಅಪ್ಪಾಜಿ ರವಿಶಂಕರ್ ಗೌಡ್ರು, ನಾವು ಅವರು ಬರೀ ಸಿನಿಮಾ ಸೆಟ್ ಸಾಕಷ್ಟು ಸಿನಿಮಾ ಜೊತೆಗೆ ಮಾಡಿದೀವಿ. ಅದು ಬಿಟ್ಟು ನಾವು ಸ್ನೇಹ ಕೂಟಕ್ಕೆಲ್ಲ ಸೇರ್ತಾ ಇರ್ತೀವಿ, ಅಲ್ಲೂ ಅಷ್ಟೇ ಅವ್ರ ಜೊತೆಗಿದ್ದಾರೆ ಅಂದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಯೂಶಲಿ ಪ್ಯಾಕಪ್ ಆದ ತಕ್ಷಣ ನಾವು ಹೊರಡ್ತಾ ಇರ್ತೀವಿ. ಬಟ್ ನಮ್ ಗೌಡದ ಏನಾದ್ರು ಸ್ಟೋರಿ ಅಲ್ಲಿ ನಡೀತಾ ಇದ್ರೆ ನಾವೆಲ್ಲ ಕೂತು ವೇಟ್ ಮಾಡಿ ಆ ಕತೆ ಕೇಳಿನೇ ವಾಪಸ್ ಹೋಗ್ತೀವಿ. ಸೊ ಆ ತರ ಒಂದು ವ್ಯಕ್ತಿತ್ವ. ಥ್ಯಾಂಕ್ ಯು, ನಿಮ್ ಜೊತೆ ವರ್ಕ್ ಮಾಡಿ ಖುಷಿ ಆಯ್ತು. ಅಂಡ್ ದೇಶಪಾಂಡೆ ಸರ್ ಅವ್ರದ್ದು ಫಸ್ಟ್ ಸಿನಿಮಾ ನನ್ ಜೊತೆನೆ ಆಕ್ಟ್ ಮಾಡಿದ್ದಾರೆ. ಲೈಫು ಇಷ್ಟೇನಲ್ಲಿ ಫಸ್ಟ್ ಅವ್ರ ಕ್ಯಾಮ್ರಾ ಫೇಸ್ ಮಾಡಿದ್ದು ಅಂತ ತುಂಬಾನೇ ಖುಷಿ ಆಗುತ್ತೆ. ಇವತ್ತು ಒಂದು ಒಳ್ಳೆ ನಟರಾಗಿ ನೀವು ಬೆಳೆದಿದ್ರು. ಅವರೇ ಹೇಳಿದ್ರು, ನನಗೂ ನೆನಪಿರ್ಲಿಲ್ಲ, ಅದು ಒಂದು ಚಿಕ್ಕ ಸೀನಲ್ಲಿ ಬರ್ತಾರೆ ನೋಡಿ, ಗಡ್ಡ ಎಲ್ಲ ಬೆಳ್ಳಗಾಗಿ, ಕೂದಲೆಲ್ಲ ಬೆಳ್ಳಗಾಗಿ ಹೋಗಿದೆ.
ರಘುವಣ್ಣನು ನನ್ನ ಸೇಮ್ ಏಜ್, ಏನು 1 ವರ್ಷ ದೊಡ್ಡವರು ಇರ್ಬೋದು ಅಷ್ಟೇ. ಎಸ್, ಅವ್ರ ಜೊತೆ ವರ್ಕ್ ಮಾಡಿ ಖುಷಿ ಆಯ್ತು. ಅಂಡ್ ನಾಗು ಅವರು ಅದ್ಭುತ ನಟ. ನಾನು ಫಸ್ಟ್ ನಾಗು ಅವ್ರು ನೋಟಿಸ್ ಮಾಡಿದ್ದು ನಮ್ಮ ಲೂಸಿಯಾ ಪವನ್, ಡೈರೆಕ್ಟರ್ ಪವನ್ ಜೊತೆ ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಮಾಡಿದ್ರು, ತುಂಬಾನೇ ಇಷ್ಟ ಆಗಿತ್ತು. ಅವಾಗ್ಲೇ ಅನ್ಕೊಂಡಿದ್ದೆ ಯಾರಪ್ಪ ಇದು, ಒಳ್ಳೆ ಕಾಮಿಡಿ ಸೆನ್ಸ್ ಇದೆ, ಒಳ್ಳೆ ಟೈಮಿಂಗ್ ಇದೆ. ಸೊ ಕೊನೆಗೂ ನಾಗು ಅವ್ರ ಜೊತೆ ವರ್ಕ್ ಮಾಡ್ತಾ ಇದೀನಿ. ಇನ್ನ ಹೆಚ್ಚೆಚ್ಚು ಸಿನಿಮಾಗಳು ಲೀಡ್ ಆಗಿ ಮಾಡ್ತಾ ಇದಾರೆ, ಬರೀ ವಿಲನ್ ಅಲ್ಲ, ಲೀಡ್ ಆಗಿ ಮಾಡ್ತಾ ಇದಾರೆ. ಒಳ್ಳೇದಾಗ್ಲಿ ನಾಗು, ಆಲ್ ದ ಬೆಸ್ಟ್. ಅಂಡ್ ಈ ಸಿನಿಮಾದಲ್ಲೂ ಕೂಡ ಅದ್ಭುತವಾಗಿ ಮಾಡಿದೆ. ರಘುವಣ್ಣ ಹೇಳ್ದಾಗೆ ಅವರು ಕ್ಲೈಮ್ಯಾಕ್ಸ್ ಅಲ್ಲಿ ಅವರ ಅವತಾರಗಳನ್ನು ನೋಡೋದಕ್ಕೆ ಖುಷಿ ಆಗುತ್ತೆ, ಆ ತರ ಇದೆ. ಸೊ ಇನ್ನು ಕೊನೆಯದಾಗಿ TVF, ಕೊನೆಯದಾಗಲ್ಲ ಮೊದಲನೇದಾಗಿ ಅವ್ರಿಗೆ ಹೇಳ್ಬೇಕು ನಾನು ಥ್ಯಾಂಕ್ಸ್ TVF ಅವರಿಗೆ. ಹಿಂದಿಲಿ ನೀವು ಎಷ್ಟು ಜನ ನೋಡಿದಿರಲ್ಲ ಗೊತ್ತಿಲ್ಲ, ಪಂಚಾಯತ್, ಆಮೇಲೆ ಕೋಟಾ ಫ್ಯಾಕ್ಟ್ರಿ ಅಂತ ಎಲ್ಲ ಅಮೆಝಾನ್ ಅಲ್ಲಿ ಇದೆ. ಅದರಲ್ಲಿ ತುಂಬಾ ಅದ್ಭುತವಾಗಿ ಹೆಸರು ಮಾಡಿದಂತ ಈ ವೆಬ್ ಸೀರೀಸ್ ಗಳದು. ಸೊ ಅದನ್ನ ಪ್ರೊಡ್ಯೂಸ್ ಮಾಡಿದಂತ ಒಂದು ದೊಡ್ಡ ಒಂದು ಫ್ಯಾಕ್ಟ್ರಿ ಅಂತಾನೆ ಹೇಳ್ಬೋದು. TVF ಅವರು ಕನ್ನಡಕ್ಕೆ ಮೊದಲನೇ ಬಾರಿಗೆ ಹೆಜ್ಜೆ ಇಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನ ಹೆಚ್ಚೆಚ್ಚು ಸಿನಿಮಾಗಳು ನಮ್ ಜೊತೆನೆ ಮಾಡಿ. ವಿಜಯ್ ಸುಬ್ರಹ್ಮಣ್ಯ ಅವರು ಇದ್ದಾರಾ? ಓಕೆ ಯಾ, ಥ್ಯಾಂಕ್ ಯು ವಿಜಯ್ ಸುಬ್ರಹ್ಮಣ್ಯಂ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಓ ಎಸ್, ನಮ್ ಚೇತನ್ ನಂಜುಂಡಯ್ಯ ಅಂತ ತತ್ಸಮ ತದ್ಭವ ಪ್ರೊಡ್ಯೂಸರ್, ಈ ಸಿನಿಮಾದಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಅವ್ರ ಕೊಡುಗೆ ಕೂಡ ತುಂಬಾ ಅಪಾರವಾಗಿದೆ. ನಾವು ಈ ಆಕ್ಟರ್ಸ್ ಏನ್ ಕೇಳಿದ್ರು ಅದು ಕೊಡ್ತಾ ಇರ್ಲಿಲ್ಲ. ಥ್ಯಾಂಕ್ ಯು. ಈ ಸಿನಿಮಾ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಟ್ರೇಲರು ಇಷ್ಟ ಆಗಿದೆ, ಸಾಕಷ್ಟು ಜನ ಈಗಲೇ ಮೆಸೇಜ್ ಮಾಡಿದ್ದಾರೆ ನನಗೆ. ಸೊ ಸಿನಿಮಾ ಕೂಡ ಇಷ್ಟ ಆಗಿ ಆಗಸ್ಟ್ 23ಕ್ಕೆ ಬಂದು ಥಿಯೇಟರ್ಗೆ ಬಂದು ದಯವಿಟ್ಟು ಸಿನಿಮಾನ ನೋಡಿ. ಆಮೇಲೆ ಅದ್ವೈತ್ ಅವರು ಈ ಸಿನಿಮಾನ ಯಾವ ಕ್ಯಾಮ್ರಾ ಯೂಸ್ ಮಾಡಿದ್ರು? ಆರಿ ಅಲೆಕ್ಸ್ ಯಾವ್ದು? ಅದು ಆ ಕ್ಯಾಮ್ರಾ ಇಟ್ಸ್ ಡಿಸೈನ್ ಫಾರ್ ಲಾರ್ಜ್ ಸ್ಕ್ರೀನ್, ನಾಟ್ ಫಾರ್ ಫೋನ್. ಸೊ ಹಾಗಾಗಿ ದಯವಿಟ್ಟು ನೀವು ಸಿನಿಮಾ ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡಿ, ಮೊಬೈಲ್ ಫೋನ್ ಅಲ್ಲಿ ನೋಡ್ಬೇಡಿ. ಅಂಡ್ ಹೀಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಸೊ ಥ್ಯಾಂಕ್ ಯು ಸೋ ಮಚ್. I don't know whether it's marriage, but yeah, it's a live-in relationship of sorts. Casual. Yeah, we're ready to mingle for sure. We've been in the web series space for almost 13 years, and some of them spoke about Panchayat, Kota Factory, and various other shows. We are known across the country for our Hindi content. We've also done regional content in Tamil, Telugu, Marathi, and it's always been our ambition to get into the movie space. And who better than partners like Karthik, Yogi sir, Vijay. Vijay has been a friend, philosopher, guide for the entire TVF network. So when this opportunity came up, we said we will live up to our tagline, which is lights, camera, experiment. So this has been our first experiment. It's been a great journey, it's been a great learning, and we hope to collaborate again in the future. Absolutely. We are all manifesting right here, and we hope it works out. Thank you so much. Can I teach you something in Kannada before you go, so that next time you could probably use it? Please. Yeah. Yav dialogue ಹೇಳ್ಕೊಡ್ಲಿ? KGF ಹೇಳ್ಕೊಡ್ಲಾ? ತಪ್ಪಲಾರೇನು? ಸರ್ ಅದೇ ಹೇಳ್ಕೊಡ್ಲಾ ಅಥವಾ KGF ಡೈಲಾಗ್ ಹೇಳ್ಕೊಡ್ಲಾ? ಅದೇ ಹೇಳ್ಕೊಡ್ಲಾ? Sir, you are my friend. Sir, ಕೊಟ್ಟ ಮಾತನ್ನು ತಪ್ಪಲಾರೆನೋ ಪೌಡ್ರ್ ಬಗ್ಗೆ ಯೋಚನೆ ಮಾಡ್ವೇನೋ 23 ಆಗಸ್ಟ್ ತಿಂಗಳು. I love you too. ನಿಲ್ಲಿಸ್ಕೊಳ್ಳಿ ಅಂತ ಲವ್ ಯು ಅಂದ್ಬಿಟ್ಟು ನನಗೆ. Thank you. Thank you, sir. Thank you so much, sir. All the very best, sir. Thank you. Please do watch Powder in theaters only. ಫಸ್ಟ್ ಆಫ್ ಆಲ್ ಇಲ್ಲಿ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಬಂದಿದ್ದಕ್ಕೆ. ಫುಲ್ ನಮಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಮುಂದೆನೂ ಹೀಗೆ ಸಪೋರ್ಟ್ ಮಾಡ್ಕೊಂಡಿರಿ. ಜನಾರ್ದನ್ ಹೇಳಿದ್ರು, ಒಂದು ಸಿನಿಮಾಗೆ ಬಿಸ್ನೆಸ್ ವೈಸ್ ನೋಡಿದ್ರೆ ಎಕ್ಸ್ ಅಮೌಂಟ್ ಆಫ್ ಮನಿ ಹಾಕ್ಬೇಕಾಗತ್ತೆ ಅಂತ. ಅದ್ಮೇಲೆ ನಾವೆಲ್ಲ ಸೇರಿ TVF ಆಗಲಿ KRG ಇಂದ ಎಲ್ಲ ರಿಸ್ಕಿಂದ ಸಿನಿಮಾಗೆ ಏನು ಬೇಕೋ ಅದು ಮಾಡಿದ್ದೀವಿ, ಸ್ಟೆಚ್ ಮಾಡಿಲ್ಲ. ಆಮೇಲೆ ಸಿನಿಮಾ ಆ್ಯಕ್ಚುಲಿ ನಾನು ಹೇಳೋ ಪ್ರಕಾರ ಈ ಸಿನಿಮಾ ಬಜೆಟ್ ಆಲ್ಮೋಸ್ಟ್ ಅರೌಂಡ್ ಡಬಲ್ ಡಿಜಿಟ್ ಟಚ್ ಆಗಿದೆ. ಆಲ್ಮೋಸ್ಟ್
ಸೊ ಆ್ಯಂಡ್ ನಿಮ್ಮೆಲ್ಲರೂ ಸಹಕಾರ ಸಪೋರ್ಟ್ ಮುಖ್ಯ. ಈ ಸಿನಿಮಾ ಎಲ್ಲರೂ ಇವತ್ತು OTT ಬಂದರೆ ನೋಡೋಣ, ಯಾವುದೇ ಸಿನಿಮಾ ಥಿಯೇಟ್ರಲ್ಲಿ ಚೆನ್ನಾಗಾದ್ರೆ OTT ಅವ್ರು ತೊಗೊಳೋದು. ಸೊ ನೀವು ಥಿಯೇಟ್ರಲ್ಲಿ ಹಿಟ್ ಮಾಡಿದ್ರೆ OTT ನೋಡ್ತೀರಾ, ಇಲ್ಲ ಅಂದರೆ ನಾವು ಆಫೀಸ್ಗೆ ಬಂದಾಗ ತೋರಿಸ್ತೀವಿ 3 ತಿಂಗಳು ಅಷ್ಟೇ ಇರೋದು. ಆಮೇಲೆ ಫಸ್ಟ್ ಆಫ್ ಆಲ್ ದೀಪಕ್ ಕತೆ ತಗೊಂಡು ವಿಜಯ್ ಅವರು, ಈಗ ನಾನು ವಿಜಯ್ ಕತೆ ಹುಡುಕ್ತಿದ್ದಾಗ ದೀಪಕ್ ಆಕ್ಚುಲಿ ನಾನು ಇಂಟ್ರೊಡ್ಯೂಸ್ ಮಾಡಿದ್ದು ಧನಂಜಯ್, ಕಾಣದವರು, ಬಟ್ ಬಾಂಬೆಗೆ ಹೋಗಿ ಸೆಟ್ಲ್ ಆಗಿರೋದು. ಅಲ್ಲಿ ಅವ್ರು ಬೇರೆ ಕತೆ ತೊಗೊಂಡು ಬಂದಿದ್ರು. ಅವಾಗ ಆ ಮನುಷ್ಯನ ಒಂದು ಸ್ಪೆಷಾಲಿಟಿ ಇದೆ, ಅರ್ಧ ಗಂಟೆ 40 ಕತೆ ಹೇಳ್ತಾರೆ. ಆ್ಯಂಡ್ ಆ 40 ಕತೆನ ಫುಲ್ ಹೇಳ್ತಾರೆ ಪಕ್ಕ. ಅಷ್ಟು ಮೀನ್ಸ್ ಈಸ್ ಅ ವೆರಿ ಆವಿಡ್ ರೈಟರ್. ತುಂಬ ಚೆನ್ನಾಗಿ, ತುಂಬ ದೊಡ್ಡ ಅನುರಾಗ್ ಕಶ್ಯಪ್ ಅವ್ರ ಜೊತೆ, ಗೌತಮ್ ಮೆನನ್ ಜೊತೆ ಎಲ್ಲ ಸ್ಕ್ರಿಪ್ಟ್ಸ್ ಬರೆದವರೆಲ್ಲ. ಆಯುಷ್ಮಾನ್ ಖುರಾನ ಅವ್ರದ್ದು ಒಂದು ಫಿಲ್ಮ್ಗೆ, ರಾಜ್ಕುಮಾರ್ ಫಿಲ್ಮ್ಗೆಲ್ಲ ಕಾಣದವ್ರಿಗೆ ಅವ್ರು ಯಾವಾಗಲೂ ಕಾಣದಲ್ಲಿ ಒಂದು ಸಿನಿಮಾ ಮಾಡಬೇಕಿತ್ತು ಅಂತ ನಮ್ಗೆ ಈ ಪಿಕ್ಚರ್ ಹಿಂದಿ ಬರ್ಕೊಂಡಿದ್ದನ್ನ ನಾವು ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ವಿ. ಡೈರೆಕ್ಟ್ ಹುಡುಕ್ತಿರುವಾಗ ಜನಾರ್ದನ್ ಅವತ್ತು ಏನೋ ಬೇರೆ ಫೋನ್ ಮಾಡಿದ್ರು, ಜನಾರ್ದನ್ ಮಾಡ್ತೀರಾ ಅಂತ ಹೇಳ್ದಂಗೆ ಎಷ್ಟೊಂದು ಜನ ಅವ್ರು ಬರ್ದಿರೋ ಸ್ಕ್ರಿಪ್ಟ್ ಮಾಡ್ತಾರೆ, ಬಟ್ ಬೇರೆಯವ್ರು ಬರ್ದಿರೋ ಸ್ಕ್ರಿಪ್ಟ್ ತುಂಬಾ ಕಮ್ಮಿ ಮಾಡೋದು. ಎಸ್ಪೆಷಲಿ ಇವಾಗ ಬರ್ತಿರೋ ಇದು ನಾಟ್ ದಟ್ ಮಾಡೋಕ್ಕಾಗಲ್ಲ ಅಂದ್ರೆ ಅವರೇ ಬರ್ಕೊಂಡ್ ಬಂದಿರ್ತಾರೆ. ಅದರಲ್ಲಿ ಥ್ಯಾಂಕ್ ಯು ಜನಾರ್ದನ್. ಈ ಸಿನಿಮಾ ಆಕ್ಚುಲಿ ಅದರಿಂದ ಒಂದು 30-35% ಬೇರೆನೆ ಬರ್ದು ಇನ್ನೊಂದು ಲೆವೆಲ್ ತೊಗೊಂಡೋಗಿರುತ್ತೆ. ನಾವು ಎಲ್ಲರೂ ಇವತ್ತು ಲಾಸ್ಟ್ 20 ಮಿನಿಟ್ಸ್ ಬಗ್ಗೆ ಏನು ಮಾತಾಡ್ತಿದ್ದಾರೆ, ಅದ್ರ ಮೇಜರ್ ಕಾಂಟ್ರಿಬ್ಯೂಷನ್ ಅವರು ಮತ್ತೆ ತ್ರಿಲೋಕ್ ಅವ್ರು ಬರ್ದಿರೋದಕ್ಕೆ ಇದು ಬಂದಿರೋದು. ಟೆಕ್ನಿಕಲ್ ಟೀಮ್ ಅದ್ವೈತ್, ವಿಶ್ವಾಸ್ ನಮ್ಮ ಮೊದಲನೇ ಪಿಕ್ಚರ್ ಇಂದನೂ ಇದ್ದಾರೆ. ಅದ್ವೈತು ಈ ನೆಕ್ಸ್ಟ್ ಇದರಲ್ಲಿ ಸೇರಿ ನೆಕ್ಸ್ಟ್ ಹೊಯ್ಸಳ ಮಾಡ್ಬೇಕಿತ್ತು, ಕೈ ಕೊಟ್ರು. ಪೌಡ್ರು ಮತ್ತೆ ಉತ್ತರಾಖಂಡ ಮಾಡ್ತಾರೆ. ಆಮೇಲೆ ನಾನು ಹರಿಕೃಷ್ಣ ಫಸ್ಟ್ ಫಿಲ್ಮ್ ಎಡಿಟ್, ಬಟ್ ಮಾಡಿದ್ದು ಆಕ್ಚುಲಿ ಟೀಮ್ ಕೊಡೋ ಫೀಡ್ಬ್ಯಾಕ್ ಆಗಲಿ ಏನಾಗಲಿ ಎಷ್ಟು ನೀಟಾಗಿ ಕ್ಯಾಚ್ ಮಾಡಿ ಅದನ್ನ ರೆಡಿ ಮಾಡಿ ಚೇಂಜ್ ಮಾಡಿ ಕೊಡ್ತಾರಲ್ಲ, ಆ ಫಾಸ್ಟ್ ಮತ್ತೆ ಅಜೈಲ್ ಇದೆಯಲ್ಲ ತುಂಬಾ ಕಮ್ಮಿ ಇವತ್ತಿನ ಎಡಿಟರ್ಸ್ ಅಲ್ಲಿ. ಅದರಲ್ಲಿ ಹರಿಕೃಷ್ಣ ಯು ಲಾಂಗ್ ವೇ ಟು ಗೋ, ನೀವು ಡೈರೆಕ್ಟ್ ಆಗ್ತೀರಾ ಅಂತ ಈಗ ಗೊತ್ತಾಯಿತು. ಸೊ ಆಲ್ ದಿ ಬೆಸ್ಟ್ ಫಾರ್ ದಟ್ ಟು. ಆ್ಯಂಡ್ ವಾಸುಕಿ ಎಲ್ಲರೂ ನೋಡ್ದೋದ್ರು. ವಾಸುಕಿ ಮ್ಯೂಸಿಕ್ ಈ ಸಿನಿಮಾದಲ್ಲಿ ತುಂಬಾ ಎಲ್ಲರೂ ಅನಿರುದ್ಧನ್ಗೆ, ಅವರು ಸುಶೀಲ್ ಶ್ಯಾಮನ್ಗೆ ಇದೆಲ್ಲ ಅನಿರುದ್ಧ. ಇದರಲ್ಲಿ ವಾಸುಕಿ ನೋಡಿ ಬಿಜು ಅಗೇನ್ ಆ ಫಸ್ಟ್ ಸಾಂಗ್ ತುಂಬಾ ಹಿಟ್ ಆಯಿತು, ಮಿಷನ್ ಗಮ ಗಮ. ಇಟ್ ವಾಸ್ ವೆರಿ ಯುನೀಕ್ ಕಾಂಪೋಸಿಷನ್. ಅದು ನಮ್ಗೆ ತುಂಬಾ ಬಂದಿದ್ದು ಅಪ್ರಿಸಿಯೇಷನ್ ಔಟ್ಸೈಡ್ ಕನ್ನಡನೇ ಆ ಸಾಂಗ್ಗೆ. ಆ್ಯಂಡ್ ಇನ್ನೊಂದು ಆಂಟೋನಿ ದಾಸನ್ ಹಾಡಿದ್ರು. ಸ್ಟಾರ್ ಕಾಸ್ಟ್ ದಿಗಿ ಆಕ್ಚುಲಿ ಅದೊಂದು ಫಸ್ಟ್ ಉತ್ತರಾಖಂಡಕ್ಕೆ ಬಂದು ಬೇಡ ಮಾಡಿ ಮತ್ತೆ ಹಾಕ್ಸ್ಕೊಂಡಿತ್ತು. ಸೊ ದಿಗಂತ್ ಜರ್ನಿ ಸ್ಟಾರ್ಟ್ ಆಗಿದೆ. ಧನ್ಯಾ ಐ ಥಿಂಕ್ ಫಸ್ಟ್ ಸಿನಿಮಾ ನಾವೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದು. ಸೊ ಅಲ್ಲಿಂದನೇ ವಿ ಹ್ಯಾವ್ ಜಸ್ಟ್ ಹ್ಯಾಡ್ ದಿಸ್ ಒನ್ ಕರೆಕ್ಟ್. ಶರ್ಮಿಳಾ ಫಸ್ಟ್ ಟೈಮ್, ರಘುವಣ್ಣನು ಈ ಪಿಕ್ಚರ್ ಫಸ್ಟ್ ಟೈಮ್ ಆಕ್ಚುಲಿ, ಬಟ್ ತುಂಬಾ ಹಳೆ ಪರಿಚಯ. ಹುಬ್ಬಳ್ಳಿಯಲ್ಲಿ ಇಂದನೂ ನಾವು ಸಿನಿಮಾ ಮಾಡ್ಕೊಂಡು ಬಂದಾಗಲಿಂದನೂ ಪರಿಚಯ, ರೆಗ್ಯುಲರ್ ಆಗಿ ಮಾತಾಡೋದು. ರವಿಶಂಕರ್ ಅವ್ರು ಒಂಥರ ಫ್ಯಾಮಿಲಿ ಥರ, ನಮ್ಮ ಮಂಡ್ಯದವರು. ಸೊ ನಮ್ಮ ಅಣ್ಣನ ಆಕ್ಚುಲಿ ಕ್ಲಾಸ್ಮೇಟ್ ಅಥವಾ ಕಾಲೇಜ್ ಮೇಟ್, ಜೂನಿಯರ್, ಅದೇ ಕಾಲೇಜ್ ಮೇಟ್. ಅಲ್ಲಿಂದ ಗೋಪಾಲ್ ಕೃಷ್ಣ ದೇಶಪಾಂಡೆ ಫಸ್ಟ್ ಟೈಮ್. ಇದೆಲ್ಲ ಮೋಸ್ಟ್ ಆಫ್ ದಮ್ ಅವ್ರು ಅಗೇನ್ ಉತ್ತರಾಖಂಡಲ್ಲಿ ಇದ್ದಾರೆ. ಎಲ್ಲಾದ್ರೂ ಸ್ಟಾರ್ ಕಾಸ್ಟ್ 10-15 ಜನ ಇದ್ದಾರೆ ಎಲ್ಲ ಫಿಲ್ಮಲ್ಲೂ ನಮ್ಮಲ್ಲಿ. ಸೊ ಆಲ್ ಆಫ್ ದಮ್ ಥ್ಯಾಂಕ್ಸ್. ಹನಿ, ನಾಗಭೂಷಣ್ ಅವ್ರು ಹೇಳ್ದಂಗೆ ಟಗರುಪಳ್ಳಿಯ ಪ್ರಮೋಷನ್ ಬಂದಾಗ ಲಾಕ್ ಮಾಡ್ಕೊಂಡಿದ್ದು. ಮೋಸ್ಟ್ಲಿ ಟಗರುಪಳ್ಳಿ ಆದ್ಮೇಲೆ ಮಾಡ್ತಿದ್ರೆ ಏನೋ ಫುಲ್ ಫ್ಲೆಜ್ ಹೀರೋ ಆಗ್ಬಿಟ್ಟಿದಾರಲ್ವಾ, ಬಟ್ ಇದರಲ್ಲಿ ಗೆಸ್ಟ್ ಹೀರೋ ರೋಲ್ ಅಂದ್ರೆ ನಾಗ್ ಬುಕ್ ಮಾಡಿದ್ರು. ಸೊ ಥ್ಯಾಂಕ್ ಯು ನಾಗ ಅಂಡ್ ಎವ್ರಿ ಒನ್. ಭರತ್ ಸಕುಟುಂಬ ಸಮೇತ ಮಾಡಿದ್ದು ಹೀರೋ ಈಸ್ ಕಮೆಂಡ್ ಒನ್ ಆಫ್ ದಿ ಇಂಪಾರ್ಟೆಂಟ್ ರೋಲ್ಸ್ ಈ ಸಿನಿಮಾದಲ್ಲಿ. ಸೊ ಎವ್ರಿ ಒನ್ ಪಿಕ್ಚರ್ ಬಂದು ನೋಡಿ, ನಮ್ಮ ಮುಂದೆ ಇದೇ ತರ ಸಿನಿಮಾ ಕೊಡ್ಬೇಕು ಅಂದ್ರೆ ಈ ಸಿನಿಮಾ ನೀವು ಸಪೋರ್ಟ್ ಮಾಡಿದ್ರೆ ನಾವು ಕೊಡ್ಬೋದು, ಇಲ್ಲ ಅಂತಂದ್ರೆ ನೋಡೋಣ ಆಮೇಲೆ. ಸರ್ ಬಟ್ ಒಂದ್ ಪ್ರಶ್ನೆ ಇದೆ. ಆಕ್ಚುಲಿ ಡಿಜಿಟಲ್ ಪ್ರೆಸ್ ಮೀಟ್ ಅಲ್ಲಿ ನೀವು ಈ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ಹೇಳಿದ್ರಿ. ಸಿನಿಮಾ ಓಪನ್ ಆಗ್ತಾ ಇದ್ದಂಗೆ ನರೇಶನ್ ಕೇಳಿ ಬರುತ್ತೆ ಅಂತ. ಅಂಡ್ ನರೇಶನ್ ಕೊಟ್ಟಿರುವಂತವರ ಧ್ವನಿ ತುಂಬಾ ದೊಡ್ಡ ವ್ಯಕ್ತಿ, ತುಂಬಾ ಫೇಮಸ್ ವ್ಯಕ್ತಿ ನಮ್ಮ ಇಂಡಸ್ಟ್ರಿನಲ್ಲಿ, ತುಂಬಾ ಲೆಜೆಂಡರಿ ಇನ್ಸ್ಪೈರಿಂಗ್ ವ್ಯಕ್ತಿ. ಯಾರು ಸರ್ ಅವರು? ದಯವಿಟ್ಟು ಪ್ಲೀಸ್ ರಿವೀಲ್ ಮಾಡಿ. 100% ಕಾಮಿಡಿ ಅಂದ್ರೆ ಅವರು ಅಂತ ಬಂದಂಗೆ ಇದೊಂಥರ ವಾಯ್ಸ್ ಗೈಡ್. ಸಿನಿಮಾದಲ್ಲಿ ಅವ್ರ ವಾಯ್ಸ್ ಮೂಲಕ ನಿಮ್ ಜೊತೆ ನೋಡ್ಕೊಂಡು ರಿಯಾಕ್ಷನ್ಸ್ ಕೊಟ್ಕೊಂಡು ವಾಯ್ಸ್ ಓವರ್ ಕೊಟ್ಕೊಂಡು ಹೇಳ್ತಾರೆ. ಐತೆಲ್ಲ ಕಡಿ ಪಕಡಿ ಜುಂಬಾ, ಈ ಹೆಸರು ಯಾರ್ದು ಈ ಬಂದಿದ್ದು ಅವರೇ ಜಗೇಶ್ ಸರ್, ಜಗೇಶ್ ಅಣ್ಣಂಗೆ ಥ್ಯಾಂಕ್ ಯು. ಅವರೇ ಇಡೀ ಸಿನಿಮಾಗೆ ವಾಯ್ಸ್ ಓವರ್ ಕೊಟ್ಟು ಸಿನಿಮಾನ ನಿಮ್ಮೆಲ್ಲಾರನ್ನೂ ಒಂಥರ ಗೈಡ್ ತರ ತೋರಿಸ್ಕೊಂಡು ಹೋಗ್ತಾರೆ ವಿತ್ ವಾಯ್ಸ್.
ಸೊ ಥ್ಯಾಂಕ್ ಯು ಸುದೀಪ್ ಸರ್ಗೆ ಆ್ಯಕ್ಚುಲಿ ಥ್ಯಾಂಕ್ ಯು. ಅವರು ಈ ಫಿಲ್ಮ್ ಕ್ಲಾಪ್ ಮಾಡಿದ್ದು. ಯಾ, ಸೊ ಈಸ್ ಬೀನ್ ಅ ಸಪೋರ್ಟ್ ಎಷ್ಟೊಂದು ಜನ ಎಸ್ ಸರ್ ಈಗ ನಮ್ಮ ಚನ್ನಣ್ಣ ವಜ್ರೇಶ್ವರಿ ಅವರು ಊಟ ಮಾಡೋದು ಹೆಂಗೆ, ನಮ್ಮ ಆಫೀಸ್ ಬಂದು ಹೋಗೋದು, ನಾವು ಹೋಗ್ತೀವೋ ಇಲ್ಲೋ ಆಫೀಸ್ಗೆ ಅವರು ಬಂದಿರ್ತಾರೆ. ಸೊ ಅಣ್ಣ ಥ್ಯಾಂಕ್ ಯು ಬಂದಿದ್ದಕ್ಕೆ. ಕೋಶಿ ಸರ್, ಅರ್ನಾಬ್, TVF ಅವರು, ವಿಜಯ್ ಅಂಡ್ ನಮ್ದು ಏನು ಎಷ್ಟೇ ಕಿರ್ಚಾಡಿದ್ರು ಇವ್ರ ಮೇಲೆ, ಮುದ್ದಾಡಿದ್ರು ಇವ್ರ ಜೊತೆನೆ. ಲಿವ್ ಇನ್ ರಿಲೇಶನ್ಶಿಪ್ ಫಸ್ಟ್ ಮದುವೆ ಅನುಸರ ಆಗೋದು ಹೆಂಡತಿ ಜೊತೆ ಇದೆಲ್ಲ ಮಾಡಬಾರ್ದು. ಸರ್, ನೀವು ಈ ಚಿತ್ರದ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ಲೇಬೇಕು ಸರ್. ಇಲ್ಲ, ಈಗಾಗಲೇ ದಿಗಂತ್ ಹೇಳ್ದಂಗೆ ಎಲ್ಲರೂ ಹೇಳ್ಬಿಟ್ಟಿರ್ತಾರೆ. ತಿರ್ಗಾ ನಾನು ಮತ್ತೆ ಅದನ್ನ ರಿಪೀಟ್ ಮಾಡ್ರೆ ನಾನು ಬೋರ್ ಹೊಡ್ಸಂಗೆ ಆಗುತ್ತೆ ಒಂದು. ಆಮೇಲೆ ಅಗೇನ್ ಒಂದು ಫುಲ್ ಹೌಸ್ ಆಗಿದೆಯೋ ಇದೇ ತರ ಪಿಕ್ಚರ್ ರಿಲೀಸ್ ಆದ್ಮೇಲೆ ಫುಲ್ ಹೌಸ್ ಆಗಲಿ ಅಂತ ಕೇಳ್ಕೊತಿದ್ದೆ ಅವರಲ್ಲಿ. 100% ಟೈಲರ್ ಎಷ್ಟು ಮಜಾ ಮಾಡಿದ್ದಾರೋ ಪಿಕ್ಚರ್ ಇನ್ನೂ ಹೆಚ್ಚು ಮಜಾ ಮಾಡ್ತೀರಾ, ಆ ಭರವಸೆ ಕೊಡಬಲ್ಲಬೇಕು. ಥ್ಯಾಂಕ್ ಯು ಸೊ ಮಚ್. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಶರ್ಮಿಳಾ ಅವ್ರ ಬಗ್ಗೆ ಹೇಳ್ಬೇಕು. ಅವ್ರು ಹೇಳಿದ್ರು ಆಗಿಂದ ನೋಡಿದ್ದೀನಿ ಅಂತ. ನಾ ಇಬ್ರು ಒಂದೇ ವಯಸ್ಸು, ಸೊ ಇಬ್ರು ಜೊತೆಗೆ ಬಂದಿದ್ರು ಇಂಡಸ್ಟ್ರಿಗೆ. ಸೊ ಅವಳು ಯಾವಾಗ ನೋಡಿದೀನಿ ನಾನು ನೋಡಿದ್ದೀನಿ, ಅವಾಗಿಲ್ಲ. ನಿಮ್ಮ ವಯಸ್ಸು ನಂಗೆ ಗೊತ್ತು. ಸೇಮ್ ಏಜ್. ಓಕೆ, ನೈಸ್. ಥ್ಯಾಂಕ್ ಯು ಶರ್ಮಿಳಾ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.